ನಿಮ್ಮೆಲ್ಲರನ್ನು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇವೆ. Teaching the subject how to live by grace. ಕೃಪೆಯಿಂದ ಹೇಗೆ ಜೀವಿಸಬೇಕು ಅಂತ ನಾನು ಕಲಿಸ್ಕೊಡ್ತಾ ಇದ್ದೀನಿ. Turn your Bible to Ephesians 2nd chapter. We'll read verse 8. ನಿಮ್ಮ ಬೈಬಲ್ಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ನಾವು 8ನೇ ವಾಕ್ಯವನ್ನು ನೋಡ್ಕೊಳ್ಳೋಣ. ಎಫೆಸ 2:8. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. The scripture tells us how we are saved. ನೋಡ್ರಿ, ಈ ವಾಕ್ಯ ಏನ್ ತೋರಿಸ್ತಾ ಇದೆ, ನಾವು ಹೇಗೆ ರಕ್ಷಣೆ ಹೊಂದ್ಕೊಂಡಿದ್ದೇವೆ ಅಂತ. We all are saved by grace. ನಾವೆಲ್ಲರೂ ಕೃಪೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆ. By faith, grace provided salvation. By faith, we have taken it. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ಕೃಪೆಯು ರಕ್ಷಣೆ ಒದಗಿಸಿದ್ದು, ನಂಬಿಕೆಯಿಂದ ತಗೊಂಡ್ವಿ. The same way, every blessing in the life, grace will provide. By faith, you will take. ಅದೇ ರೀತಿಯಲ್ಲಿಯೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಶೀರ್ವಾದಗಳನ್ನು ಕೃಪೆ ಒದಗಿಸಿದೆ, ನಂಬಿಕೆಯಿಂದ ತಗೊಳ್ಬೇಕು. But now I am teaching about how to overcome temptation. How to live a holy life by the grace of God. ನಾನಿವಾಗ ಹೇಗೆ ನಾವು ಶೋಧನೆಗಳನ್ನು ಜಯಿಸಬೇಕು, ದೇವರ ಕೃಪೆಯ ಮೂಲಕ ಹೇಗೆ ಪವಿತ್ರ ಜೀವನ, ಪರಿಶುದ್ಧರಾಗಿ ಜೀವಿಸಬೇಕು. Hallelujah. Usually we think, man who has a bad habit is a sinner. ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ತೇವೆ, ಯಾವ ವ್ಯಕ್ತಿಗೆ ಕೆಟ್ಟ ಚಟಗಳಿರ್ತವೆ, ಅಭ್ಯಾಸಗಳಿರ್ತವೆ, ಅವರೇ ಪಾಪಿ ಅಂತ. Very bad man is having all bad habits. He is a sinner. ನಾವು ಅನ್ಕೊಳ್ತೇವೆ ಅವ್ನು ಕೆಟ್ಟ ವ್ಯಕ್ತಿ, ಅವನ ಹತ್ರ ಎಲ್ಲಾ ತಪ್ಪಾದಂತ ಚಟಗಳಿವೆ, ಅದಕ್ಕಾಗಿ ಆತನು ಪಾಪಿ. Because he is having a bad habits, he is not a sinner. ಆತನು ಕೆಟ್ಟ ಚಟಗಳಲ್ಲಿ ಇದ್ದಾನೆ ಅಂತ ಅದಕ್ಕಾಗಿ ಪಾಪಿ ಆಗಲ್ಲ. Sin nature is in him. That's why he is a sinner. ಆತನು ಪಾಪಿ ಯಾಕಂದ್ರೆ ಅವನಲ್ಲಿ ಪಾಪದ ಸ್ವಭಾವ ಇದೆ. Hallelujah. Hallelujah. But when we accept Jesus Christ, ಆದ್ರೆ ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಳ್ತೇವೆ, the sin nature has gone. ಪಾಪದ ಸ್ವಭಾವ ಹೋಗಿದೆ. God's nature has come. ದೇವರ ಸ್ವಭಾವ ಬಂದಿದೆ. Hallelujah. Hallelujah. But after the God's nature has come, ಪಾಪದ ಸ್ವಭಾವ ಬಂದ ಮೇಲೆ, if our mind has not changed, ನಮ್ಮ ಮನಸ್ಸು ಇನ್ನು ಬದಲಾಗ್ಲಿಲ್ಲ ಅಂದ್ರೆ, they will be committing the same mistake. ಅದೇ ಪಾಪ ಮತ್ತೆ ಅದೇ ತಪ್ಪನ್ನು ಮತ್ತೆ ಮಾಡ್ತಾರೆ. Now if they commit a mistake, they are not a sinner. If they commit a mistake, if they commit any sinful deeds, they are doing it because their mind is not changed. ಅವರು ರಕ್ಷಣೆ ಹೊಂದಿದ ಮೇಲೂ ಕೂಡ ಇನ್ನೂ ತಪ್ಪನ್ನು ಮಾಡ್ತಾ ಇದ್ರೆ, ಅವರ ಮನಸ್ಸು ಇನ್ನು ಬದಲಾಗ್ಲಿಲ್ಲ, ಅದಕ್ಕಾಗಿ ಮಾಡ್ತಾ ಇದ್ದಾರೆ. They didn't really understand what the Christ has done on the cross for that holiness, for that how to overcome temptation. ಕ್ರಿಸ್ತನು ಶಿಲುಬೆಯ ಮೇಲೆ ಏನ್ ಮಾಡಿದ್ದಾನೆ, ಪರಿಶುದ್ಧತೆಗಾಗಿ, ಶೋಧನೆಗಳನ್ನು ಜಯಿಸುವುದಕ್ಕಾಗಿ ಅಂತ ಅವರು ಅರ್ಥ ಮಾಡಿಕೊಳ್ಳಿ. All these things are there in Romans 5th chapter. It is mentioned. ಇದೆಲ್ಲ ರೋಮ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. So Romans 6th chapter, Paul is asking, what shall we tell then? Because grace is more, shall we keep on committing sin? ರೋಮ 6ನೇ ಅಧ್ಯಾಯದಲ್ಲಿ ಪೌಲನ್ ಕೇಳ್ತಾ ಇದ್ದಾನೆ, ಹಾಗಾದರೆ ಏನು ಹೇಳೋಣ, ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಮುಂದುವರಿಬೇಕೆ? God forbid. ಹಾಗಾಗದಿರಲಿ. Hallelujah. We should not do it because grace is there. We should not commit sin. ಕೃಪೆ ಇದೆ ಅಂತ ನಾವು ಪಾಪ ಮಾಡಬಾರದು. God will forgive us. God will cleanse us. God loves us. God will take us to heaven. That doesn't mean we should continue. ದೇವರು ನಮ್ಮನ್ನು ಕ್ಷಮಿಸ್ತಾನೆ, ನಮ್ಮನ್ನು ಶುದ್ಧಗೊಳಿಸ್ತಾನೆ, ಆದ್ರೂ ಕೂಡ ನಾವು ಪಾಪ ಮಾಡ್ತಾನೆ ಇರಬೇಕು ಅಂತ ಇಲ್ಲ. And why we should not do? Romans 6th chapter, first 10 verses he explains. ನಾವ್ ಯಾಕೆ ಇನ್ನು ಪಾಪ ಮಾಡಬಾರದು ಅಂತ ರೋಮ 6ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಕಲಿಸಿದ್ದಾನೆ. Our sin nature is dead. ಯಾಕೆಂದ್ರೆ ನಮ್ಮ ಪಾಪದ ಸ್ವಭಾವ ಸತ್ತು ಹೋಗಿದೆ. We are crucified. Our old man is crucified. ನಮ್ಮ ಹಳೆ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟನು. When Jesus died on the cross, our old nature also is dead. ಯೇಸು ಶಿಲುಬೆಗೆ ಹಾಕಲ್ಪಟ್ಟಾಗ ನಮ್ಮ ಹಳೆ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟಿತು. Jesus was buried, we were also buried. ಯೇಸು ಸ್ವಾಮಿ ಹೂಣಿಡಲ್ಪಟ್ಟಾಗ ನಾವು ಕೂಡ ಹೂಣಿಡಲ್ಪಟ್ಟೆವು. Because Jesus is risen, now we are also risen. ಇವಾಗ ಯೇಸು ಸ್ವಾಮಿ ಜೀವಂತವಾಗಿ ಎದ್ದಿರುವ ಕಾರಣ ನಾವು ಕೂಡ ಜೀವಂತವಾಗಿ ಎದ್ದಿದ್ದೇವೆ. Now we can walk in the newness of life. ನಾವು ಇವಾಗ ಆ ಜೀವನದಲ್ಲಿ ಹೊಸಬರಾಗಿ, ಆ ಹೊಸತನದಲ್ಲಿ ನಡಿಬಹುದು. So up to verse 1 to 10 he explains it. 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಅದೆಲ್ಲ ಕಲಿಸ್ಕೊಡ್ತಾನೆ. From verse 11 onwards he is explaining. Now because of this you think about it, meditate it. This is the truth. There is no need for you to yield for temptation.
11ನೇ ವಾಕ್ಯದಿಂದ ಆತನು ಹೇಳ್ತಾ ಇದ್ದಾನೆ, ಇದೇ ಸತ್ಯವಾಗಿದೆ, ಈ ಸತ್ಯವನ್ನು ಧ್ಯಾನಿಸು, ಇನ್ನು ಶೋಧನೆಗಳು ಬಂದಾಗ ನೀನು ನಿನ್ನನ್ನು ಒಪ್ಪಿಸಿಕೊಡೋದು ಬೇಕಾಗಿಲ್ಲ. Because when you think about this truth, your mind also will change. ಯಾಕೆಂದ್ರೆ ಈ ಸತ್ಯದ ಮೇಲೆ ಯೋಚಿಸಿದಾಗ ನಿಮ್ಮ ಮನಸ್ಸು ಬದಲಾಗ್ತದೆ. I gave the example, no, when you go for a driving, first time they teach you how to, start it, how to put a gear, clutch, everything they teach. When they teach, you remember what they teach, same thing you do. ನಾನು ಉದಾಹರಣೆ ಕೊಟ್ಟಿದ್ದೇನೆಂದ್ರೆ, ನೀವು ಮೊದಲನೇದಾಗಿ ಡ್ರೈವಿಂಗ್ ಕಲಿಯೋದಕ್ಕಾಗಿ ಹೋದ್ರೆ ಅವ್ರು ಕಲಿಸ್ಕೊಡ್ತಾರೆ, ಯಾವಾಗ ಕ್ಲಚ್ ತೆಗಿಬೇಕು, ಯಾವಾಗ ಗೇರ್ ಹಾಕಬೇಕು, ಎಲ್ಲ ಕಲಿಸ್ಕೊಡ್ತಾರೆ. So every time when you change the gear, we'll be looking at that, coach, what to do now, next what to do, next what to do, we'll be looking at him. ಅವ್ರು ಕಲಿಸುವಾಗ, ಗಾಡಿ ಕಲಿಯುವಾಗ ಯಾರು ಕಲಿಸ್ತಾ ಇದ್ದಾರೋ ಪ್ರತಿಯೊಂದು ಕೆಲಸ ಮಾಡೋಕ್ಕಿಂತ ಮೊದಲು ಅವರನ್ನು ನೋಡ್ತೇವೆ, ಮುಂದೆ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ. Otherwise also we will think, what did he say, how I should do it, how I should change the gear, how I should put indicator, all those things we will think, then we will do. ಇಲ್ಲಾಂದ್ರೂ ನಾವು ಬಹಳ ಸಮಯ ಅವ್ರು ಏನ್ ಹೇಳಿದ್ರು, ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರು, ಪ್ರತಿಯೊಂದು ಯೋಚನೆ ಮಾಡಿ 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 ಅದ ಪ್ರಕಾರ ನಾವು ಮಾಡ್ತೇವೆ. But after some time we will not think. ಆದ್ರೆ ಸ್ವಲ್ಪ ಸಮಯ ಕಳೆದ ಮೇಲೆ ಏನಾದ್ರೂ ಮಾಡ್ಬೇಕಂದ್ರೆ ನಾವು ಯೋಚನೆನೇ ಮಾಡಲ್ಲ. You just keep driving, you do everything. ತಾನಾಗಿ ನಾವು ಎಲ್ಲ ಮಾಡ್ತೇವೆ, ತಾನಾಗಿ ಓಡಿಸ್ತಾ ಇರ್ತೇವೆ. That doesn't mean our brain doesn't work. ನಮ್ಮ ಮೆದುಳು ಅವಾಗ ಕೆಲಸ ಮಾಡ್ತಾ ಇಲ್ವಾ? No, our brain works. ನಮ್ಮ ಮೆದುಳು ಕೆಲಸ ಮಾಡ್ತಾ ಇದೆ. The thing is, it is gone inside. ಆದ್ರೆ ಅದೆಲ್ಲವೂ ಏನೆಲ್ಲ ಕಲ್ಸ್ಕೊಟ್ಟಿದ್ರಲ್ಲ ಅದೆಲ್ಲ ನಮ್ ಒಳಗಡೆ ಹೋಯ್ತು. What was on that mind level has gone into the heart. ಏನ್ ನಮ್ಮ ಮನಸ್ಸಿನ ತನ ಇತ್ತೋ ಅದು ಹೃದಯದಲ್ಲಿ ಹೋಗ್ಬಿಟ್ಟಿದೆ, ಆಳವಾಗಿ ಹೋಗಿದೆ. You can't forget it. ಈಗ ಮರೆಯಕ್ಕೆ ಆಗಲ್ಲ. Like that, this truth should sink in your heart. ಅದೇ ಪ್ರಕಾರ ಈ ಸತ್ಯವು ನಿಮ್ಮ ಹೃದಯದಲ್ಲಿ ಆಳವಾಗಿ ಹೋಗ್ಬೇಕು. Hallelujah. Say in English, I am free from sin. I am free from sin. ನನ್ನಿಂದ ಹೇಳಿ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. ಇಲ್ಲ ಕರೆಕ್ಟಾ? ಬಿಡುಗಡೆ ಹೊಂದಿದ್ದೀರಾ, ಬಿಡುಗಡೆ ಹೊಂದಬೇಕಾ? No, but still I am committing sin, no? ಆದ್ರೆ ಇನ್ನು ನಾನು ಪಾಪ ಮಾಡ್ತಾ ಇದ್ದೇನಲ್ಲ. Yeah, that is why I am telling you should know the truth. ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೇನೆ, ನೀವು ಸತ್ಯ, ಇದೇನ್ ಸತ್ಯ ಕಲಿಸ್ತಾ ಇದ್ದೇವಲ್ಲ ಅರ್ಥ ಮಾಡ್ಕೊಳ್ಬೇಕು. You are committing not because you didn't get freedom, you are committing it because your thinking is not changed. ಯಾಕೆ ಇನ್ನೂ ಪಾಪ ಮಾಡ್ತಾ ಇದ್ದೀರಿ? ನೀವು ಪಾಪದಿಂದ ಬಿಡುಗಡೆ ಹೊಂದಿಲ್ಲ ಅಂತ ಅದರ ಬಗ್ಗೆ ಅಲ್ಲ, ಆದ್ರೆ ಯಾಕಂದ್ರೆ ನಿಮ್ಮ ಮನಸ್ಸು, ನೀವು ಯೋಚನೆ ಮಾಡುವಂತ ರೀತಿ ಬದಲಾಗಿಲ್ಲ. Our mind is fully programmed. ನಮ್ಮ ಮನಸ್ಸು ಲೋಕದ ಪ್ರಕಾರ ಪ್ರೋಗ್ರಾಮ್ ಆಗಿದೆ. So you just get up in the morning, you go brush your teeth. No need for anybody to tell. ಮುಂಜಾನೆ ಎದ್ದಾಗ ಹೋಗಿ ಹಲ್ಲು ಉಜ್ತೀರಾ? ಯಾರಾದ್ರೂ ಹೇಳ್ಬೇಕಾ? Nobody. There's no need for anybody to tell. You go take bath. ಯಾರು ಬಂದು ಹೇಳದ್ ಬೇಕಾಗಿಲ್ಲ, ಹೋಗಿ ಸ್ನಾನ ಮಾಡ್ತೀರಾ. Like that, our mind is tuned for this, worldly system, for the temptation, sin and everything. That's why it commits mistake. ಅದೇ ರೀತಿಯಲ್ಲಿಯೇ ನಮ್ಮ ಈ ಮನಸ್ಸು ಲೋಕದ ಪ್ರಕಾರ, ಅದರ ರೀತಿಗಳ ಪ್ರಕಾರ ತರಬೇತಿಗೊಂಡಿದೆ. ಏನ್ ಮಾಡ್ಬೇಕು ಅಂತ ಲೋಕದ ಪ್ರಕಾರ ಕಲ್ತಿದ್ದೇವೆ, ಅದನ್ನೇ ಮಾಡ್ತೇವೆ. The truth is what is written in the Bible. ಸತ್ಯ ಏನಂದ್ರೆ ಬೈಬಲ್ ಅಲ್ಲಿ ಬರೆದಿರುವಂತದ್ದು. Bible says, I am free from sin. ಬೈಬಲ್ ಹೇಳ್ತಿದೆ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. Say one more time, I am free from sin. I am free from sin. ಇನ್ನೊಂದ್ಸಲ ಹೇಳಿ ನನ್ನಿಂದ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. I am dead to sin. ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. My old man is dead. ನನ್ನ ಹಳೆ ಮನುಷ್ಯನು ಸತ್ತು ಹೋದನು. My old nature is buried. ನನ್ನ ಹಳೆ ಸ್ವಭಾವವು ಹೂಣಿಡಲ್ಪಟ್ಟಿದೆ. Now I am risen with Christ. ಈಗ ನಾನು ಕ್ರಿಸ್ತನೊಟ್ಟಿಗೆ ಜೀವಂತವಾಗಿ ಎದ್ದಿದ್ದೇನೆ. Hallelujah. I will walk in the newness of life. Yeah, tell. Yeah. ನಾನು ಜೀವನದಲ್ಲಿ ಹೊಸಬನಾಗಿ ನಡೀತೇನೆ. My standard of life is different now. It is totally new. It is not like old.
ಇವಾಗ ನಾನ್ ಜೀವಿಸುವಂಥದ್ದು ಅದು ಬೇರೆ ಆಗ್ಬಿಟ್ಟಿದೆ, ಹೊಸದಾಗಿದೆ. I will look like how Jesus looks at people. ನಾನು ಏಸು ಜನರಿಗೆ ಹೇಗೆ ನೋಡ್ತಾನೋ ಅದೇ ರೀತಿಯಲ್ಲಿ ನೋಡ್ತೇನೆ. My eyes will carry holiness. ನನ್ನ ಕಣ್ಣಿನಲ್ಲಿ ಪರಿಶುದ್ಧತೆ ಇರ್ತದೆ. My tongue will carry holiness. ನನ್ನ ನಾಲಿಗೆಯಲ್ಲಿ ಪರಿಶುದ್ಧತೆ In my ಇರ್ತದೆ. heart there will be holiness. ನನ್ನ ಹೃದಯದಲ್ಲಿ ಪರಿಶುದ್ಧತೆ ಇರ್ತದೆ. Hallelujah. Hallelujah. How many of you understand what I'm saying? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? Now listen. Okay. Then last time I was explaining about that Romans 7th chapter. When we come, we get confused again. ನಾನು ಕಳೆದ ವಾರ ರೋಮ 7ನೇ ಅಧ್ಯಾಯದ ಬಗ್ಗೆ ಕಲಿಸ್ಕೊಡ್ತಾ ಇದ್ದೆ. We get confused. ಅನೇಕ ಸಲ ಇದರಲ್ಲಿ ಬಂದಾಗ ನಮಗೆ ಗೊಂದಲ Again, Romans 8th chapter, we will accept all the promises of God. ರೋಮ 8ನೇ ಅಧ್ಯಾಯದಲ್ಲಿ ದೇವರ ವಾಗ್ದಾನಗಳಿವೆ, ಅದೆಲ್ಲ ಅರ್ಥ ಮಾಡ್ಕೊಂಡು ಒಪ್ಪಿಕೊಳ್ತೇವೆ. We will agree. But Romans 7th chapter only there is a little bit hiccup there. No, we get stuck up here. ರೋಮ 7ನೇ ಅಧ್ಯಾಯ ಓದುವಾಗ ನಾವಲ್ಲಿ ಸಿಕ್ಕಿ ಬಿದ್ದು ಹೋಗ್ತೇವೆ. No, I remember when I accepted Jesus. ನಂಗೆ ನೆನಪಿದೆ, ನಾನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ I don't know which church I should go. ನನ್ಗೆ ಯಾವ ಸಭೆಗೆ ಹೋಗ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ. Then I went to my Tamil teacher. Her husband was a CSI pastor, very famous speaker in those days. ನಮ್ಮ ಸ್ಕೂಲಲ್ಲಿ ತಮಿಳ್ ಟೀಚರ್ ಇದ್ರು. ಅವರ ಗಂಡ ಆಗಿನ ದಿನಗಳಲ್ಲಿ CSI ಅಲ್ಲಿ ಒಳ್ಳೆದಾಗಿ ಬೋಧಕರಾಗಿದ್ರು, ವಾಕ್ಯ ಕಲಿಸ್ತಾ ಇದ್ರು. Then I went there first. Then they told me, come. Then that man said, you are a young guy, 17 years. Instead of coming to the church, you come for a youth meeting. That will be better. ಮತ್ತು ಮೊದಲದಾಗಿ ಹೋದಾಗ ಅವರು ಹೇಳ್ತಾ ಇದ್ರು, ನೀವು ಯವನಸ್ಥನಾಗಿದ್ಯಲ್ಲ, ಸಭೆಗೆ ಬರೋದಕ್ಕಿಂತ ಬದಲು ನಾವು ಯವನಸ್ಥರಿಗಾಗಿ ಒಂದು ಕೂಟ ಇಡ್ತೇವೆ, ಅಲ್ಲಿ ಬಾ. So I used to go for that thing. I remember they used to talk about, God is a God of discipline, and I remember all the messages. ಆವಾಗ ನಾನು ಹೋಗ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಒಂದೇ ಕಲಿಸ್ತಾ ಇದ್ರು, ಏನಂದ್ರೆ ದೇವರು ಶಿಸ್ತಿನ ದೇವರು, ಅದೆಲ್ಲ ಮಾಡ್ಬೇಕು ಅಂತ ಅಂತಹ ವಾಕ್ಯ ನೆನಪಿದೆ. I remember every message what I heard. ಆವಾಗ ಕೇಳಿರುವಂತ ಪ್ರತಿಯೊಂದು ಮೆಸೇಜ್ ನೆನಪಿದೆ. Then I met my friend, my senior, one who studied in the school. ಆಮೇಲೆ ಕೆಲವು ದಿನ ಆದ್ಮೇಲೆ ನನ್ನ ಸೀನಿಯರ್ ಒಬ್ರು ಸ್ಕೂಲಲ್ಲಿ ಕಲಿತಾ ಇದ್ದ, ಅವನೊಟ್ಟಿಗೆ ಭೇಟಿ ಆದೆ. I know that fellow. He was a Roman Catholic that time. ನನ್ ನೆನಪಿತ್ತು, ಅವನು ಮೊದಲು ರೋಮನ್ ಕ್ಯಾಥಲಿಕ್ ಆಗಿದ್ದ. Anglo-Indian. Say Anglo-Indian. ಆಂಗ್ಲೋ ಇಂಡಿಯನ್ ಆಗಿದ್ದ. Now he accepted the Lord. ಆದ್ರೆ ಆತನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ. And he says, I am in the ministry. ಆತನು ಹೇಳ್ತಾನೆ, ಇವಾಗ ನಾನು ಸೇವೆಯಲ್ಲಿದ್ದೇನೆ. Then he said, you come to Methodist Church. ಆತನು ಹೇಳ್ತಾ ಇದ್ದ, ಮೆಥಡಿಸ್ಟ್ ಚರ್ಚ್ಗೆ ಬಾ. When I went there, that verse, this is the first verse. The moment he opened the Bible, he read. After reading the verse, they sang one song. God, speak to me, Lord. ಆವಾಗ ನಾನು ಮೊದಲನೇ ದಿನ ಮೆಥಡಿಸ್ಟ್ ಚರ್ಚ್ಗೆ ಹೋದಾಗ ಒಂದು ವಾಕ್ಯ ಓದಿದ್ರು. ಈ ವಾಕ್ಯ ಓದಿದ್ಮೇಲೆ ಅವ್ರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು, ಹಾಡ ಹಾಡ್ತಾ ಇದ್ರು, ಅಂದ್ರೆ ದೇವ್ರ ನಮ್ಮೊಟ್ಟಿಗೆ ಮಾತನಾಡು. Open my ears, speak to us. Very, very holy, very reverence, with lot of reverence. They sang song. God, speak to me. I also sang, Lord, speak to me, Lord, speak to me, Lord. ಅವ್ರು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವ್ರ ನಮ್ಮ ಕಿವಿಗಳಂತೇರೆ ನಮ್ಮೊಟ್ಟಿಗೆ ಮಾತನಾಡು, ಇಷ್ಟು ಗೌರವದಿಂದ ಪ್ರಾರ್ಥಿಸ್ತಾ ಇದ್ರು. ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ. What is the scripture? ಏನ್ ವಾಕ್ಯ ಓದಿದ್ರು ಅವತ್ತು? Oh wretched man that I am. Okay, Romans 7:24. 24ನೇ ವಾಕ್ಯ, ರೋಮ 7:24. Oh wretched man that I am, who shall deliver me from the body of this death? 24. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? I still remember what he preached. ಅವ್ರು ಏನ್ ಕಲಿಸಿದ್ರು ಇನ್ನೂ ನೆನಪಿದೆ. Then he gave all these quotations. What is there before he explained? ಈ ವಾಕ್ಯಕ್ಕಿಂತ ಮೊದಲು ಏನೆಲ್ಲ ಬರೆಯಲ್ಪಟ್ಟಿದ್ವು ಎಲ್ಲ ಒಂದೊಂದು ಅರ್ಥ ಮಾಡಿಸಿದ್ರು. Verse 14. 11ನೇ ವಾಕ್ಯ ನೋಡೋಣ. For we know the law is spiritual, but I am carnal, sold under sin. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. Only that part it is. ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. Shall we all tell in Kannada? ನಮ್ಮಿಂದ ಹೇಳ್ರಿ. ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನಾಗಿದ್ದೇನೆ. Imagine when I accepted Jesus, they told me Jesus sets you free from sin.
ನೋಡ್ರಿ, ನಾನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿದ್ದ ದಿನ ಅವ್ರೇನ್ ಹೇಳಿದ್ರು, ಏಸು ಪಾಪದಿಂದ ಬಿಡುಗಡೆ ಮಾಡ್ತಾನೆ. But here it is telling I am sold under sin. ಆದ್ರೆ ಈ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ, ಏನ್ ಕಲಿಸ್ತಾ ಇದ್ರು, ನಾನು ಪಾಪಕ್ಕೆ ಅಧೀನನಾಗುವಂತೆ ಮಾರಲ್ಪಟ್ಟವನು. Then he says, what I want to do I can't do, what I don't want to do I will do it. It is a wretched life. ಮುಂದೆ ಆತನ ಹೇಳ್ತಾ ಇದ್ದಾನೆ, ನಾನು ಏನ್ ಮಾಡ್ಬೇಕಂತ ಇಚ್ಛಿಸ್ತೇನೋ ಅದಕ್ಕೆ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡಬಾರ್ದು ಅನ್ಸುದು ಅದೇ ಮಾಡ್ತಾ ಇದ್ದೇನೆ, ಎಂತ ದುರವಸ್ಥೆಯಲ್ಲಿದ್ದೇನೆ. First things I don't know much about the Bible. ನನ್ಗೆ ಅವಾಗ ಮೊದಲನೇದಾಗಿ ಬೈಬಲ್ ಬಗ್ಗೆ ಜಾಸ್ತಿ But one ಗೊತ್ತಿರಲಿಲ್ಲ. thing I know, I am following Jesus. ಆದ್ರೆ ಒಂದ್ ಮಾತು ಗೊತ್ತಿತ್ತು, ನಾನು ಯೇಸುವನ್ನು ಹಿಂಬಾಲಿಸ್ತೇನೆ. Because everybody told me Jesus loves sinners. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು, ಏಸು ಪಾಪಿಗಳನ್ನು And ಪ್ರೀತಿಸ್ತಾನೆ. if you come to Jesus, your sin will be washed away. ನೀನ್ ಯೇಸುವಿನ ಹತ್ರ ಬಂದ್ರೆ ನಿನ್ನ ಪಾಪ ಹೋಗ್ಬಿಡ್ತದೆ. But now they are preaching, it will be there. ಆದ್ರೆ ಇಲ್ಲಿ ಏನ್ ಕಲಿಸ್ತಾ ಇದ್ರು, ಪಾಪ ಇರ್ತದೆ. It will be there till death. This struggle will be there. You want to live a holy life, you can't live. Paul also struggle, you also struggle, I also struggle, we all will struggle till death. ನಾನು ಈ ಸಭೆಗೆ ಬಂದಾಗ ಏನ್ ಕಲ್ಸ್ಕೊಡ್ತಾ ಇದ್ರು, That's a break. ಆ ಸಭೆಗೆ ಬಂದಾಗ ನನ್ಗೆ ಏನ್ ಕಲ್ಸ್ಕೊಡ್ತಾ ಇದ್ರು ಅಂದ್ರೆ, ಪಾಪ ನಡುವೆ ಆ ಜಗಳ ಇರ್ತದೆ, ಆ ಜಗಳ ಸಾಯುವವರೆಗೆ ಇರ್ತದೆ. ಪೌಲನಿಗೆ ಕೂಡ ಇತ್ತು, ನಿಮ್ಗೂ ಕೂಡ ಇರ್ತದೆ ಅಂತ. Now I will tell you why I am giving this illustration, why I gave this. While closing the message you will understand. ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತ ಇವತ್ತು ಮೆಸೇಜ್ ಅಂತ್ಯ ಮಾಡುವಾಗ ಅರ್ಥ ಆಗ್ತದೆ. That we have to examine what all we have received from everywhere. That is very important now. ನಾವು ಏನೆಲ್ಲ ಯಾವ ಕಡೆಯಿಂದ ಏನೆಲ್ಲ ಹೊಂದ್ಕೊಂಡಿದ್ದೇವೋ, ಏನೆಲ್ಲ ಕೇಳಿಸ್ಕೊಂಡಿದ್ದೇವೋ ಅದೆಲ್ಲ ಪರೀಕ್ಷಿಸಬೇಕು ಇವಾಗ. But Romans 7th chapter, I told you, it is not for believer, it is not for total unbeliever also. ನಾನು ನಿಮ್ಗೆ ಹೇಳಿದ್ದೆ ಹೋದ್ವಾರ, ರೋಮ 7ನೇ ಅಧ್ಯಾಯ ವಿಶ್ವಾಸಿಗಾಗಿ ಅಲ್ಲ ಮತ್ತು ಸಂಪೂರ್ಣವಾಗಿ ಅವಿಶ್ವಾಸಿಗಾಗಿ ಕೂಡ ಅಲ್ಲ. It is not for believer, it is not for total unbeliever. ವಿಶ್ವಾಸಿಗಾಗಿ ಕೂಡ ಅಲ್ಲ, ಸಂಪೂರ್ಣವಾಗಿರುವಂತ ಅವಿಶ್ವಾಸಿಗಾಗಿ ಕೂಡ ಅಲ್ಲ. Because believer is free from sin. ಯಾಕೆಂದ್ರೆ ವಿಶ್ವಾಸಿ ಪಾಪದಿಂದ ಬಿಡುಗಡೆ ಆಗುವನು. And why it is not for total unbeliever? ಅದು ಸಂಪೂರ್ಣವಾಗಿ ಅವಿಶ್ವಾಸಿ ಅಂದ್ರೆ ಅವ್ರಿಗಾಗಿ ಯಾಕಲ್ಲ? Because here he is telling, I want to do good. I said, when somebody is enjoying sin, why he wants to do good? ಆದ್ರೆ ಈ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನು ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ತೇನೆ, ಆದ್ರೆ ಮಾಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಪಾಪದಲ್ಲಿದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಯಾಕೆ ಬಯಸ್ತಾರೆ? And he is saying, I love the law, I want to listen to the word of God. ಮುಂದೆ ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನು ಪ್ರೀತಿಸ್ತೇನೆ, ದೇವ್ರ ವಾಕ್ಯ ಕೇಳ್ಬೇಕು ಅಂತ He has an ಬಯಸ್ತೇನೆ. interest towards the word also. ಅದರ ಅರ್ಥ ಈ ವ್ಯಕ್ತಿಗೆ ವಾಕ್ಯಕ್ಕೆ ಆಸಕ್ತಿ ಕೂಡ ಇದೆ. So I told you, since I have observed so many things and things, according to some biblical interpreters, this is for the people who come to the church, because somebody comes to the church, father comes, mother comes, wife comes, husband comes, they come. Now Holy Spirit works in them, they are convicted, now they are exposed to the word of God, now they have the desire for word of God, and they know what they are doing is sin, they want to overcome. ಅದಕ್ಕಾಗಿ ನಾನು ಹೇಳ್ಕೊಟ್ಟೆ, ಈ ವ್ಯಕ್ತಿ ಯಾರು ನಾವು ನೋಡ್ತಾ ಇದೀವಲ್ಲ ರೋಮ 7ನೇ ಅಧ್ಯಾಯದಲ್ಲಿ, ಅವನು ಇಂಥ ವ್ಯಕ್ತಿ ಸಭೆಗೆ ಬರ್ತಾನೆ. ಸಭೆಗೆ ಯಾಕೆ ಬಂದ್ರು, ಅವ್ರಿಗೆ ಯಾರೋ ಗಂಡ ಅಥವಾ ಹೆಂಡತಿ ಅಥವಾ ಅಮ್ಮ ಅಪ್ಪ ಯಾರೊಬ್ರು ಕರ್ಕೊಂಡು ಬಂದ್ರು, ಅವ್ರ ಜೊತೆಗೆ ಸಭೆಗೆ ಬಂದ್ರು. ಸರಿ, ಇವಾಗ ಸಭೆಗೆ ಬಂದ್ಮೇಲೆ ಪವಿತ್ರಾತ್ಮನಿಗೆ ಅವರು ತೆರೆಯಲ್ಪಟ್ಟಿದ್ದಾರೆ, ಪವಿತ್ರಾತ್ಮನ ಕಾರ್ಯಕ್ಕಾಗಿ ತೆರೆಯಲ್ಪಟ್ಟಿದ್ದಾರೆ, ವಾಕ್ಯಕ್ಕಾಗಿ ಆಸಕ್ತಿ ಇದೆ, ಅವರು ಇಂಥ ಸ್ಥಿತಿಯಲ್ಲಿದ್ದಾರೆ. ಯಾವಾಗಾದ್ರೂ anytime they will accept Jesus, up to that point they come. ಅವ್ರು ಇಂಥ ಒಂದು ಮಟ್ಟದಲ್ಲಿ, ಒಂದು ಹಂತದಲ್ಲಿದ್ದಾರೆ, ಮುಂದೆ ಯಾವುದೇ ಕ್ಷಣ ಅವ್ರು ಯೇಸುವನ್ನು ಸ್ವೀಕಾರ I know ಮಾಡ್ತಾರೆ. many people, when they came first time, when they come to church only, they'll drink and come. ನಂಗೆ ನೆನಪಿದೆ, ಬಹಳ ಜನರು ಮೊದಲನೇದಾಗಿ ಸಭೆಗೆ ಬಂದಾಗ, ಸಭೆಗೆ ಬರುವಾಗ ಕುಡ್ಕೊಂಡು ಬರ್ತಾ ಇದ್ರು. One of my friends said, this is not right, church is a holy place, ask them to get out. ನನ್ನೊಬ್ಬ ಸ್ನೇಹಿತನ್ ಹೇಳ್ತಾ ಇದ್ದ, ಇದು ತಪ್ಪು, ಸಭೆ ಪರಿಶುದ್ಧವಾಗಿರುವ ಸ್ಥಳ, ಅವ್ರಿಗೆ ಹೋಗು ಅಂತ ಹೇಳು. Hello, can we tell them to get out? ಅವ್ರು ಒಳಗ್ ಬಂದಾಗ ನಾವು ಎದ್ದು ಹೋಗ್ರಿ ಅಂತ ಹೇಳಕ್ ಆಗ್ತದ? Holy place. ಪರಿಶುದ್ಧ ಸ್ಥಳ ಎದ್ದು ಹೋಗ್ರಿ ಅಂತ ಹೇಳಕ್ ಆಗ್ತದ? Jesus is called a friend of sinners. ಯೇಸು ಪಾಪಿಗಳ ಸ್ನೇಹಿತನಂತ ಕರೆಯಲ್ಪಡ್ತಾನೆ. Hallelujah. But I have seen them, the same fellows who came drinking, those who had that habit still coming. Sometimes they repent, they are born again. Sometimes after born again also, once in a while they'll drink, but they have stopped it.
In the long run, they have stopped. Now they say, no, I will not do it. ನಾನ್ ನೋಡಿದ್ದೇನೆ ಅದೇ ಜನರು ಮೊದಲು ಕುಡಿತಾ ಇದ್ರು, ಆಮೇಲೆ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ್ರು, ಆಮೇಲೆ ಮತ್ತೆ ಇನ್ನೊಂದ್ಸಲ ಕುಡಿಯಕ್ಕೆ ಶುರು ಮಾಡಿದ್ರು. ಹೇಗೋ ಇವಾಗ ನೋಡಿದ್ರೆ ನಿಲ್ಸ್ಬಿಟ್ಟಿದ್ದಾರೆ, They stopped it totally. ಸಂಪೂರ್ಣವಾಗಿ ನಿಲ್ಸ್ಬಿಟ್ಟಿದ್ದಾರೆ. So this is about the people who are on the verge of accepting Jesus. ಅದಕ್ಕಾಗಿ ಈ ವಾಕ್ಯಗಳು ರೋಮ 7ನೇ ಅಧ್ಯಾಯದಲ್ಲಿ ಬರೆದಿರುವಂತ ವಾಕ್ಯಗಳು ಯಾರಿಗಾಗಿ ಇದೆ? ಈ ಜನರು ಯಾರು ರಕ್ಷಣೆ ಹೊಂದುವುದಕ್ಕೆ ಹೋಗುವಂತ ಸ್ಥಿತಿಯಲ್ಲಿದ್ದಾರೆ. So for you and me, the truth is, ನಿಮಗಾಗಿ ನಮಗಾಗಿ ಸತ್ಯ ಏನಂದ್ರೆ, again come with me to Romans 6:14. ಇನ್ನೊಂದ್ಸಲ ರೋಮ 6:14 For ನೋಡೋಣ. sin shall not have dominion over you. You are not under the law, but under grace. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Hallelujah. Say, sin shall not have dominion over me. I am not under the law. I am under grace. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ, ನಾನು ಪಾಪಕ್ಕೆ ಅಧೀನ, ಧರ್ಮಶಾಸ್ತ್ರಕ್ಕೆ ಅಧೀನನಲ್ಲ, ಕೃಪೆಗೆ ಅಧೀನನಾಗಿದ್ದೇನೆ. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ, ನಾನು ಧರ್ಮಶಾಸ್ತ್ರಕ್ಕೆ ಅಧೀನನಲ್ಲ, ಕೃಪೆಗೆ ಅಧೀನನಾಗಿದ್ದೇನೆ. This truth should sink deep in your heart. ಈ ಸತ್ಯ ನಿಮ್ಮ ಹೃದಯದಲ್ಲಿ ಆಳವಾಗಿ ಹೋಗ್ಬೇಕು. Christian life is not struggling with temptation and sin. ಕ್ರೈಸ್ತಿಯ ಜೀವನ ಶೋಧನೆ ಇದೆ, ಪಾಪ ಇದೆ, ಅದರಲ್ಲೇ ಹರಡಾಡುವಂತದಲ್ಲ. It is not sin will come on one day, tell I do it, you do it, then you say don't do it. No, sin shall not have dominion over you. In fact, you have a control over it. You can say get out. Those thoughts it will go. ಒಂದಿನ ಪಾಪದ ಯೋಚನೆ ಬಂದು ಅದು ಮಾಡು ಇದು ಮಾಡು ಅಂತ ಹೇಳಿದಾಗ ನೀವು ಕಷ್ಟಪಡುವಂಥದ್ದು ಮಾಡಬಾರ್ದು ಅನ್ಸಿತ್ತು, ಆದ್ರೂ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬರೋದೇ ಇಲ್ಲ. ಪಾಪದ ಯೋಚನೆ ಬಂದಾಗ ನೀವ್ ಹೇಳ್ಬೋದು ಹೋಗು ಅಂತ. So I told you, sometimes we take scriptures only. We take scriptures only, we preach. So it is very difficult to practice. ನೋಡ್ರಿ, ಅನೇಕ ಸಲ ವಾಕ್ಯಗಳನ್ನು ತಗೊಂಡು ಕಲಿಸ್ತಾರೆ ಏನಂದ್ರೆ ಇಂತಹ ವಿಷಯಗಳನ್ನ ನಡೆಸ್ಕೊಂಡು ಹೋಗೋದು, ಅನುಸರಿಸ್ಕೊಂಡು ಹೋಗೋದು ಕಷ್ಟ ಅಂತ. Come with me to Matthew 5th chapter. ಇವಾಗ ಮತ್ತಾಯ 5ನೇ ಅಧ್ಯಾಯ ನೋಡೋಣ. Matthew 5th chapter. Very interesting scriptures are here. ಮತ್ತಾಯ 5ನೇ ಅಧ್ಯಾಯ verse 48 says, "Be therefore perfect, even as your Father which is in heaven is perfect." ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. Say in Kannada please. ನನ್ನಿಂದ ಹೇಳ್ರಿ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷ ಇಲ್ಲದಂತೆ ಇರುವವನಾಗಿದ್ದ ಹಾಗೆ ನೀವು ದೋಷವಿಲ್ಲದವರಾಗಿರಿ. Hallelujah. God wants us to be like him. ಅದಕ್ಕಾಗಿ ದೇವ್ರು ಬಯಸ್ತಾರೆ ನಾವು ಆತನ ಹಾಗೆ ಆಗ್ಬೇಕು ಇರ್ಬೇಕು ಅಂತ. With the sin nature we cannot be like him. ಪಾಪದ ಸ್ವಭಾವ ಇಟ್ಕೊಂಡು ನಾವು ಆತನ ಹಾಗೆ ಇರಕ್ಕಾಗಲ್ಲ. We are his children. ಇವಾಗ ನಾವು ಆತನ ಮಕ್ಕಳಾಗಿದ್ದೇವೆ. God is my father, I am his son. ದೇವ್ರು ನನ್ನ ತಂದೆ ಆಗಿದ್ದಾನೆ, ನಾನು ಆತನ ಮಗು ಆಗಿದ್ದೇನೆ. His nature has come in me. ಆತನ ಸ್ವಭಾವ ನನ್ನೊಳಗೆ ಬಂದಿದೆ. Amen. Because his nature is in me, I can be like him. ಆತನ ಸ್ವಭಾವ ನನ್ನಲ್ಲಿ ಬಂದಿರುವ ಕಾರಣ ನಾನು ಆತನ ಹಾಗೆ ಇರ್ಬೋದು. But before that, whatever Jesus said is very difficult to practice. ಆದ್ರೆ ಇದೆಲ್ಲಕ್ಕಿಂತ ಮೊದಲು ಯೇಸುಸ್ವಾಮಿ ಏನೆಲ್ಲ ಹೇಳಿದ್ದಾರೋ ಅದೆಲ್ಲ ಅನುಸರಿಸುವಂತದ್ದು ಬಹಳ ಕಷ್ಟ. Last week I told you, verse 13, if somebody slaps you on the right cheek, show the left cheek. It is very difficult to practice. ಕಳೆದ ವಾರ ನಾನು ಕಲ್ಸ್ಕೊಟ್ಟಿದ್ದೆ ಏನಂದ್ರೆ 39ನೇ ವಾಕ್ಯದಲ್ಲಿ ಯಾರಾದ್ರೂ ಬಲಗೆನೆ ಹೊಡೆದ್ರೆ ಎಡಗೆನೆ ತೋರಿಸ್ರಿ ಅಂತ ಹೇಳುವಂಥದ್ದು, ಇದು ನಾವು ಅನುಸರಿಸುವಂಥದ್ದು ಬಹಳ ಅಸಾಧ್ಯ. Easy or difficult? ಕಷ್ಟನಾ ಸುಲಭನಾ? ನಿನಗೆ ಕಷ್ಟ, ನನಗೆ ಕಷ್ಟ. Paul also it is kashta it is. That is why he says, who will deliver me from the I am a wretched man. ನಿಮ್ಗೂ ಕಷ್ಟ ನನಗೂ ಕಷ್ಟ, ಪೌಲನಿಗೆ ಕೂಡ ಕಷ್ಟ ಆಯ್ತು. ಅದಕ್ಕೆ ಪೌಲನ್ ಹೇಳ್ತಾ ಇಲ್ಲ, ನಾನು ದುರವಸ್ಥೆಯಲ್ಲಿರುವ ಮನುಷ್ಯ, ನನ್ನನ್ನು ಯಾರು ಬಿಡಿಸ್ತಾರೆ? So as long as we are here, we have to beat them back. ಅದಕ್ಕಾಗಿ ನಾವು ಇಲ್ಲಿ ಇರುವವರೆಗೆ ಅವ್ರು ನಮಗೆ ಹೊಡೆದ್ರೆ ನಾವು ತಿರುಗಿ ಹೊಡಬೇಕು. Okay, that is okay for me. Next verse 40. ನಾವು ನೋಡ್ಕೊಳ್ಳೋಣ. Matthew 5:40. 40ನೇ ವಾಕ್ಯ, ಮತ್ತಾಯ 5:40.
ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕು ಎಂದಿರುವವನಿಗೆ ಮೇಲಂಗಿಯನ್ನು ಬಿಡು. Hallelujah. ಹಂಗೆ ಹಿಂಗೆಲ್ಲ ತುಂಬ ಕಷ್ಟ ಆಗ್ತದಲ್ಲ. If somebody says give your shirt means you give coat also, suit also you give, is telling. ಅಲ್ಲಿ ಹೇಳ್ತಾ ಇದ್ದಾನೆ, ಯಾರಾದ್ರೂ ನಿಮ್ಗೆ ಬಂದು ಶರ್ಟ್ ಕೇಳಿದ್ರೆ ಕೋಟ್ ಅನ್ನು ಕೂಡ ಕೊಡು. Everything you coat, everything whatever you have you give it. ನಿನ್ನ ಹತ್ರ ಇರುವುದೆಲ್ಲ ಆತನಿಗೆ ಕೊಡು. How it is possible? ಅದೇ ಸಾಧ್ಯ. ಕೊಡ ಆಗ್ತದ? ನಾವು 20 ವರ್ಷ 25 ವರ್ಷ ಬಚ್ಚಿ ಇಟ್ಟಿದ್ದು. Even if it is size becomes tight also we don't throw. We keep it for memory. Our grandchildren should see it. ನಾವು 20 ವರ್ಷ ಬಚ್ಚಿಟ್ಟಿರುವಂತದ್ದು ಟೈಟ್ ಆದ್ರೂ ಕೂಡ ನಾವು ಅದನ್ನ ಬಚ್ಚಿ ಇಡ್ತೇವೆ, ಯಾಕಂದ್ರೆ ನಮ್ಮ ಮೊಮ್ಮಕ್ಕಳು ನೋಡ್ಬೇಕು. give it. ಆದ್ರೆ ಆತನ ಹೇಳ್ತಾ ಇದ್ದಾನೆ, ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡು. So it is not possible. ಇದು ಅಸಾಧ್ಯ. Why it is not possible? Because human beings it is not possible. ಯಾಕೆ ಅಸಾಧ್ಯ? ಯಾಕಂದ್ರೆ ನಮ್ಮ ಮನುಷ್ಯರು, ನಮ್ಮ ಕೈಯಿಂದ ಆಗಲ್ಲ. For me also it is not possible. For you also it is not possible. Apostle Paul also not possible. ನಿಮಗೂ ಆಗ್ಲಿ, ನಿಮಗೂ ಆಗಲ್ಲ, ನನಗೂ ಆಗಲ್ಲ, ಅಪೊಸ್ತಲ ಪೌಲನಿಗೂ ಕೂಡ ಆಗ್ಲಿಲ್ಲ. So we always come to a conclusion, and that last verse when it comes, message will change. ಅದಕ್ಕಾಗಿ ಈ ಕೊನೆ ವಾಕ್ಯ ಬಂದಾಗ ಪೂರ್ತಿ ಏನ್ ಸಂದೇಶ ಸಾರ್ತಾ ಇದ್ರೋ ಬದಲಾಗ್ತದೆ. Before that they will go somewhere. ಆದ್ರೆ ಈ ಅಧ್ಯಾಯದಲ್ಲಿ ಮೇಲಿನ ವಾಕ್ಯಗಳು ಕಲಿಸುವಾಗ ಏನೇನೋ ಕಲಿಸ್ತಾರೆ. One more scripture that will be better. Verse 41. 41ನೇ somebody read it. ಯಾರಾದ್ರೂ ಓದ್ತೀರಾ? 41. ಒಬ್ಬನು ಒಂದು ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. Repeat in Kannada. ನನ್ನಿಂದ ಹೇಳ್ರಿ. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. 5 minutes we cannot walk. It is walk. I'm telling about 2 miles walking. 2 ನಿಮಿಷನೇ 5 ನಿಮಿಷನೇ ನಡೆಯಕ್ಕಾಗಲ್ಲ, 2 ಮೈಲು ನಡಿ ಅಂತ ಹೇಳ್ತಾ ಇದ್ದಾರೆ. Go here means okay, well, you take the bike immediately. Just go out to take the bike. But like 2 miles you walk. ಸ್ವಲ್ಪ ದೂರ ಹೋಗ್ಬಾ ಅಂತ ಹೇಳಿದ್ರೆ ಬೈಕ್ ತಗೊಳ್ತೇವೆ, ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ 2 ಮೈಲು ನಡಿ. This scripture I have heard so many messages. ಈ ವಾಕ್ಯದಿಂದ ಅನೇಕ ಸಂದೇಶ ಕೇಳಿದ್ದೇನೆ, ಬಹಳ ಜನರು ಸಾರಿದ್ದಾರೆ. Because nobody don't understand what it is first. ಯಾಕೆಂದ್ರೆ ಯಾರಿಗೂ ಈ ವಾಕ್ಯ ಯಾವ್ದು ಬಗ್ಗೆ ಮಾತಾಡ್ತಾರೆ ಅಂತ ಅರ್ಥ Why ಆಗಲ್ಲ. Jesus is saying this statement they don't know. ಯಾಕೆ ಯೇಸು ಸ್ವಾಮಿ ಈ ಮಾತು ಹೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. Let me explain. ಅರ್ಥ ಮಾಡಿಸ್ತೇನೆ ಕೇಳಿ. This is talking in the context. Just remember the history here. Roman people, soldiers were torturing Jews. Jews were minority there. ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಸ್ವಲ್ಪ ಇತಿಹಾಸ ಕಲ್ತ್ಕೊಳ್ಳೋಣ, ಕೇಳ್ರಿ. ಅವಾಗ ರೋಮದವರು, ಆ ಸೈನಿಕರು ಯಹೂದ್ಯರ ಮೇಲೆ ಬಹಳ ಅಲ್ಲಿ ಟಾರ್ಚರ್ ಮಾಡ್ತಾ ಇದ್ರು. They were persecuting. ಅತ್ಯಾಚಾರ ಮಾಡ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು, insulting him. ಅವ್ರ ಅಪಮಾನ ಮಾಡ್ತಾ ಇದ್ರು. So when they are traveling, ಅದಕ್ಕಾಗಿ ಯಹೂದ್ಯರು ಪ್ರಯಾಣ ಮಾಡುವಾಗ, when the Roman soldiers or Roman people are traveling, they'll call a Jew. They say, carry my bag, walk with me 1 mile. ಕ್ಷಮಿಸಿ, ಯಾವಾಗ ಈ ರೋಮ ಸೈನಿಕರು ಅವ್ರು ಎಲ್ಲಿಗೋ ಪ್ರಯಾಣ ಮಾಡ್ಬೇಕಾದ್ರೆ ಯಹೂದ್ಯರಿಗೆ ಕರೀತಾ ಇದ್ರು, ಬಾ ನನ್ ಜೊತೆ ನಡಿ, ನನ್ ಬ್ಯಾಗ್ ನೀನ್ ಹೊತ್ಕೊಂಡು ಹೋಗು. So he will keep his suitcase on Jew's head. ಅದಕ್ಕಾಗಿ ಈ ರೋಮದವರು ಯಹೂದ್ಯರ ತಲೆ ಮೇಲೆ ತನ್ನ ಸೂಟ್ಕೇಸ್, ತನ್ನ ಬ್ಯಾಗ್ ಇಡ್ತಾ ಇದ್ರು. 1 mile this Jew has to walk with the Roman person. ಅವಾಗ ಏನಾಗ್ತಾ ಇತ್ತು, 1 ಮೈಲಿನವರೆಗೆ ಈ ಯಹೂದ್ಯನು ರೋಮದವನೊಟ್ಟಿಗೆ ನಡಿಬೇಕಾಗ್ತಾ ಇತ್ತು. Carrying his luggage on his head. ರೋಮದವನ ಎಲ್ಲಾ ಲಗೇಜ್ಗಳನ್ನು, ಎಲ್ಲಾ ಭಾರವನ್ನು ಹೊತ್ಕೊಂಡು ನಡಿಬೇಕಾಗ್ತಾ Not ಇತ್ತು. only that, ಅಷ್ಟೇ ಅಲ್ಲದೆ this 1 mile when he is walking, this fellow will making fun of him, insulting him, not literally talking, hey, what happened? See, your Jesus we killed, now you fellows are like this, you can't do anything, you have no hope. He will keep on intimating them, insulting them. ಮತ್ತು ಅವಾಗ ಏನಾಗ್ತಾ ಇತ್ತು, ಆ 1 ಮೈಲು ನಡೆಯದೆ ಅಷ್ಟೇ ಅಲ್ಲದೆ ಈ ರೋಮದವನು ಏನ್ ಮಾಡ್ತಾ ಇದ್ದ, ಪ್ರತಿ ನಡೆಯುವಾಗ ಪ್ರತಿ ಸಲ ಆತನಿಗೆ ಇಷ್ಟು ಅಪಮಾನ ಮಾಡ್ತಾ ಇದ್ದ, ಹಂಗಿಸ್ತಾ ಇದ್ದ. ನಿಮ್ಮ ಯೇಸು ನಾವು ಸಾಯಿಸಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ನೀವೇನು, ಹಾಗೆ ಹೀಗೆ ಇಷ್ಟು ಅಪಮಾನ ಮಾಡ್ತಾ ಇದ್ದ. This was in practice. ಇದು ಅಲ್ಲಿ ಒಂದು ಅಭ್ಯಾಸ, ಒಂದು ಪದ್ಧತಿ ಆಗಿತ್ತು. So after the 1 mile is over, he said, okay, enough, stop it. 1 ಮೈಲ್ ಆದ್ಮೇಲೆ ರೋಮದವನು ಹೇಳ್ತಾನೆ, ಸಾಕು, give my luggage, you go. ನನ್ ಲಗೇಜ್ ನೀನ್ ಕೊಡು, ನನ್ ಬ್ಯಾಗ್ ನೀನ್ ಕೊಡು, ನೀನ್ ಹೋಗು. Then he will look for 1 more Jew.
ಆಮೇಲೆ ಈ ರೋಮದವನು ಇನ್ನೊಬ್ಬ ಯಹೂದಿನಿಗಾಗಿ ಹುಡುಕ್ತಾ ಇದ್ದ. keep on his head and again insult him and torture him. ಇನ್ನೊಬ್ಬ ಯಹೂದಿಯನ್ನು ಹುಡುಕಿ ಆತನ ಮೇಲೆ ಎಲ್ಲಾ ಲಗೇಜ್ ಎಲ್ಲ ಭಾರ ಇಟ್ಟು ಮತ್ತೆ ಆತನಿಗೆ ಅಪಮಾನ ಮಾಡುವುದು. With keeping that context in mind, Jesus said, okay. ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಯೇಸು ಸ್ವಾಮಿ ಈ ಮಾತು Now ಹೇಳ್ತಾರೆ. what Jesus is telling, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, if they call you for 1 mile, you go 1 mile. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 1 ಮೈಲ್ ಅಂತ 1 ಮೈಲ್ ನ ಜೊತೆಗೆ ಬಾ ಅಂತ ಹೇಳಿದ್ರೆ 1 ಮೈಲ್ ವರೆಗೆ And don't ಹೋಗ್ತೀವಿ. stop. ಅಷ್ಟೇ ನಿಲ್ಲಿಸಬೇಡ. Tell them I'll come 1 more mile. ಹೇಳ್ರಿ ನಾ ಇನ್ನೊಂದು ಮೈಲ್ ಬರ್ತೇನೆ. Because 1 mile this guy talked, he has become tired, he has insulted so much. Now how he will again insult? 1 ಮೈಲಿನವರೆಗೆ ಇಷ್ಟು ಮಾತಾಡಿ ಇಷ್ಟು ಅಪಮಾನ ಮಾಡಿದ್ದಾನೆ, ಇನ್ನೊಂದು ಮೈಲ್ ಅಂದ್ರೆ ಆತನ ಹೇಗೆ ಮಾತಾಡ್ತಾನೆ? And 2nd mile, if you start walking with him, 2ನೇ ಮೈಲಿನಲ್ಲಿಯೂ ಕೂಡ ಆತನೊಟ್ಟಿಗೆ ನಡ್ಕೊಂಡು ಹೋದ್ರೆ that fellow will be in trouble. ಆ ವ್ಯಕ್ತಿಗೆ, ಆ ರೋಮದವನಿಗೆ ಕಷ್ಟ ಆಗ್ತದೆ. So much time I insulted him, but still this fellow is coming with me. ಆತನೊಳಗೆ ಇಷ್ಟು ಕೆಟ್ಟದಾಗಿ ಅನಿಸ್ತದೆ, ನಾನು ಇಷ್ಟು ಸಮಯ ಆತನಿಗೆ ಇಷ್ಟು ಟಾರ್ಚರ್ ಮಾಡಿದೆ, ಇಷ್ಟು ಹಿಂಸೆ ಮಾಡಿದೆ, ಇನ್ನೂ ನನ್ನೊಟ್ಟಿಗೆ ನಡೀತಾ ಇದ್ದಾನಲ್ಲ. His head will boil. ಆತನ ತಲೆ ಅದು ಕುದಿತಾ ಇರ್ತದೆ. Hello. That's why Solomon says, if you want to really take a revenge, do good for them, those who do bad for you. ಅದಕ್ಕಾಗಿ ಸೊಲೊಮೋನನ್ ಹೇಳ್ದ, ನೀವ್ ಯಾರಿಗಾದ್ರೂ ಬದಲಾ ತಗೊಳ್ಬೇಕು ಅಂತ ಇದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ರಿ. If you do it, it is like putting fire on their head itself. ನೀವು ಅದನ್ನ ಮಾಡಿದ್ರೆ ಆತನ ಹೇಳ್ತಾನೆ ಅವ್ರ ತಲೆ ಮೇಲೆ ಬೆಂಕಿಯನ್ನು ಇಟ್ಟಿದ ಹಾಗೆ. Do you want to put fire on somebody's head? ಯಾರಾದ್ರೂ ತಲೆಗೆ ಬೆಂಕಿ ಹಚ್ಬೇಕಂತ ಬಯಸ್ತೀರಾ? Do good for them. It is a real fire. ಅವ್ರಿಗೆ ಒಳ್ಳೇದ್ ಮಾಡ್ರಿ, ಅದು ನಿಜವಾಗಿರುವಂತ ಬೆಂಕಿ ಆಗಿ. They can't tolerate. ನಾನ್ ಹೇಳ್ತೇನೆ, ಯಾರೋ ನಿಮ್ಗೆ ಕೆಟ್ಟದ್ ಮಾಡಿದ್ರು ಅವ್ರಿಗೆ ಒಳ್ಳೇದ್ ನೀವು ಮಾಡಿದ್ರೆ ಅವ್ರಿಗೆ ಸಹಿಸಕ್ಕಾಗಲ್ಲ. How am I doing? How it is possible? Again he is doing good for me. Again she is doing good. By thinking, it will be their head will boil. ಅವ್ರು ಯೋಚನೆ ಮಾಡ್ತಾರೆ, ನಾನು ಇತನಿಗೆ ಇಷ್ಟು ಕೆಟ್ಟದ್ ಮಾಡ್ತಾ ಇದ್ದಾನೆ, ಇಷ್ಟು ಹಾನಿ ಮಾಡ್ತೇನೆ, ಹಿಂಸೆ ಮಾಡ್ತಾ ಇದ್ದಾನೆ, ಆದ್ರೂ ನನ್ಗೆ ಒಳ್ಳೇದ್ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರ ತಲೆಯಲ್ಲಿ ಇಷ್ಟು ಗೊಂದಲ ಆಗ್ತದೆ. Hello, are you here? ಕೇಳ್ತಾ ಇದ್ದೀರಾ? Do you want to put fire or no? ನೀವು ಇನ್ನೊಬ್ಬರ ತಲೆಯ ಮೇಲೆ ಬೆಂಕಿ ಹಾಕ್ಬೇಕಂತ ಬಯಸ್ತೀರಾ? We don't want to go half mile also now. ನಾವು ಅರ್ಧ ಮೈಲಿ ಕೂಡ ನಡೆಯಲ್ಲ. If we go that 2nd mile, then everything will change. ನಾವು 2ನೇ ಮೈಲ್ ನಡೆದ್ರೆ ಅವಾಗ ಎಲ್ಲಾ ಬದಲಾಗ್ತದೆ. But we say it is not possible. ನಾವೇನ್ ಹೇಳ್ತೇವೆ? ಅಸಾಧ್ಯ. Why it is not possible? ಯಾಕೆ ಅಸಾಧ್ಯ? We are human beings. ನಾವು ಮನುಷ್ಯರು, It is not possible. ಇದು ಸಾಧ್ಯ ಅಲ್ಲ. I know we are human beings. We are not the only human beings. One part of us is God. ನಾವು ಮನುಷ್ಯರು ಮಾತ್ರ ಅಲ್ಲ, ನಮ್ಮಲ್ಲಿ 3ರಲ್ಲಿ 1 ಭಾಗ ದೇವರಂತಿದೆ. So what is the conclusion? ನಾವು ಕೊನೆಯದಾಗಿ ಏನ್ ಹೇಳ್ತೇವೆ? We tried so much, brother. Not possible. ನಾವು ಇಷ್ಟು ಪ್ರಯತ್ನ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ, ಅಸಾಧ್ಯ. And for this not possible, no, they will search some verses from somewhere. It is not possible for David to live a holy life. It is not possible for Solomon. Something, you know. Sometimes these negative things, they'll take lot of quotations and they'll hang it and they'll make it a message. ಅವ್ರ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಅವಾಗ ಅವ್ರು ಹೇಳ್ತಾರೆ, ದಾವಿದನಿಗೆ ಕೂಡ ಪರಿಶುದ್ಧನಾಗಿ ಜೀವಿಸುವಂತದ್ದು ಆಗ್ಲಿಲ್ಲ ಅಂತ ಏನೋ ಅವ್ರು ಕೆಟ್ಟದ್ ಮಾಡಿದಾಗ ವಾಕ್ಯವನ್ನು ಹುಡುಕಿ ಅದನ್ನ ಹೇಳ್ತಾರೆ. God is a man of one heart. What all he did? He committed adultery, he committed murder, he did everything. So he didn't do. I also will not do. You also will not do. Paul also struggled. Christian life is struggle. Till we go to heaven, it is a struggle. ಮತ್ತು ಅದಕ್ಕಾಗಿ ಜನರಿಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಅಂದ್ರೆ ದಾವಿದನು ನೋಡ್ರಿ, ದೇವರ ಹೃದಯಕ್ಕೆ ತಕ್ಕಂತ ಮನುಷ್ಯನು, ಆತನು ವ್ಯಭಿಚಾರ ಮಾಡ್ದ, ಕೊಲೆ ಮಾಡ್ದ, ಆತನ ಕೈಯಿಂದನೇ ಆಗ್ಲಿಲ್ಲ ಪರಿಶುದ್ಧನಾಗಿ ಜೀವಿಸುವಂತದ್ದು. ಪೌಲನಿಗೆ ಕೂಡ ಆಗ್ಲಿಲ್ಲ, ನಮಗೂ ಆಗಲ್ಲ. If you consider it is a struggle, and if you believe it is a struggle, ultimately it is going to have an impact on you. ಕ್ರೈಸ್ತಿಯ ಜೀವನ ಒಂದು ಸಂಕಟ, ಒಂದು ಕಷ್ಟ ಅಂತ ಅನ್ಕೊಂಡ್ರೆ ನಿಮ್ಮ ಮೇಲೆ ಅದು ಪ್ರಭಾವ ಬೀರ್ತಿದೆ. And believing a holy life, living a holy life is a struggle. If you believe it is a struggle, still I have to die, still I have to do something. If you believe, then it will become real struggle. ಪರಿಶುದ್ಧನಾಗಿ ಜೀವಿಸುವಂಥದ್ದು ಅದು ಕಷ್ಟ, ನಾನು ಇನ್ನೂ ಪ್ರಯತ್ನ ಮಾಡಬೇಕು, ನಾನು ಕಷ್ಟಪಟ್ಟು ಇನ್ನು ನನ್ನನ್ನು ನಾನು ಸಾಯಿಸಬೇಕು ಅಂತ ಅನ್ಕೊಂಡ್ರೆ ಅದು ಕಷ್ಟವಾಗಿಯೇ ಇರ್ತದೆ. One work you should do. ನಾವಿವಾಗ ಒಂದ್ ಕೆಲಸ ಮಾಡ್ಬೇಕು. What is the one work? ಏನ್ ಒಂದ್ ಕೆಲಸ? Matthew 12th chapter. ಮತ್ತಾಯ 12ನೇ ಅಧ್ಯಾಯ. Sorry, 15th chapter verse 12 and 13. ಕ್ಷಮಿಸಿ, ಮತ್ತಾಯ 15ನೇ ಅಧ್ಯಾಯ 12 and 13. 12-13. ಮತ್ತಾಯ 15ನೇ ಅಧ್ಯಾಯ 12-13. ಆಗ ಶಿಷ್ಯರು ಬಂದು ಆತನನ್ನು, ಫರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರೆಂದು
ನಿನಗೆ ಗೊತ್ತಾಯಿತು ಎಂದು ಕೇಳಿದನು. Okay. And verse 13, Jesus replied, but he answered and said, every plant which my heavenly Father has not planted shall be rooted up. 13ನೇ ವಾಕ್ಯ, ಅದಕ್ಕೆ ಆತನು, ಪರಲೋಕದಲ್ಲಿರುವ ನನ್ನ ತಂದೆಯು ನೆಡದೆ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. Now look here. ಈ ಕಡೆ ಕೇಳ್ರಿ. Jesus is preaching. ಯೇಸು ಸ್ವಾಮಿ ಸಾರ್ತಾ ಇದ್ದಾರೆ. Who is offended? ಅಲ್ಲಿ ಯೇಸು ಸ್ವಾಮಿ ಸಾರುವಾಗ ಯಾರಿಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ? Pharisees were offended. ಫರಿಸಾಯರಿಗೆ ಇಷ್ಟ ಆಗ್ಲಿಲ್ಲ. These Pharisees are not, somebody is going in the road. These Pharisees are the people who are busy with the Bible. They know the law. They talk. They teach all those things. These people are offended. ಈ ಫರಿಸಾಯರು ಸಾಮಾನ್ಯ ಜನರಲ್ಲ, ದಾರಿಯಲ್ಲಿ ಓಡಾಡುವಂತ ಜನರಲ್ಲ. ಇವರು ಬೈಬಲ್ ಒಟ್ಟಿಗೆ ಕುಂತಿದವರು, ಬೈಬಲ್ ಗೊತ್ತಿದೆ ಇವ್ರಿಗೆ. But when Jesus preached, it offends them. ಆದ್ರೆ ಯೇಸು ಸಾರಿದಾಗ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಮನಸ್ ನೊಂದವರಾಗಿದ್ರು. What Jesus said? ಯೇಸು ಸ್ವಾಮಿ ಏನ್ ಹೇಳಿದ್ರು? Every plant which my heavenly Father is not planted should be rooted up. ನನ್ನ ಪರಲೋಕದ ತಂದೆ ಯಾವ ಗಿಡಗಳನ್ನು ನೆಟ್ಟಿಲ್ಲವೋ ಅದು ಬೇರು ಸಹಿತ ಕಿತ್ತು ಹಾಕಲ್ಪಡುವವು. Wrong stuff is there inside. ಯಾಕಂದ್ರೆ ಅವರೊಳಗೆ ಎಷ್ಟೊಂದು ತಪ್ಪಾದ ವಿಷಯಗಳಿದ್ವು. Say in English, every plant which my heavenly Father is not planted must be rooted up. ನನ್ನ ಪರಲೋಕದ ತಂದೆಯು ನೆಡದೆ ಇರುವ ಪ್ರತಿಯೊಂದು ಗಿಡವು ಬೇರು ಸಹಿತವಾಗಿ ಕಿತ್ತು ಹಾಕಲ್ಪಡಬೇಕು. Very important. ಬಹಳ ಮುಖ್ಯ. Very important. This is something very important truth. This. ಇದು ಬಹಳ ಮುಖ್ಯವಾಗಿರುವಂತಹ ಸತ್ಯವಾಗಿದೆ. Do we all know the parable of the sower? ನಮ್ಮೆಲ್ಲರಿಗೆ ಬಿತ್ತುವವನ ಸಾಮ್ಯ ಗೊತ್ತಲ್ಲ? Yes, no, yes, no. 4 different soils. ನಾಲ್ಕು ಬೇರೆ ತರದ ಭೂಮಿಗಳು. Word of God is, seed, heart is a soil. It will produce 30, 60, 100, everything. ದೇವರ ವಾಕ್ಯ ಬೀಜವಾಗಿದೆ, ಹೃದಯವು ಭೂಮಿ ಆಗಿದೆ. ನಾವು ಬಿತ್ತಿದಾಗ 30ರಷ್ಟು, 40ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡ್ತಿದೆ. Devil knows systematically how to do his work. ದಾವಿದನಿಗೆ ಸೈತಾನನಿಗೆ ತನ್ನ ಕೆಲಸ ಹೇಗ್ ಮಾಡ್ಬೇಕಂತ ಸರಿಯಾಗಿ ಗೊತ್ತು. If that fellow sows with the wrong thinking with the Bible, if you believe it, it will grow 30 times, 60 times, 100 times. ನೋಡ್ರಿ, ಸೈತಾನನು ಏನಾದ್ರೂ ಕೆಟ್ಟದಾಗಿರುವಂತ ಯೋಚನೆ ಬೈಬಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸಿದ್ರೆ, ನಿಮ್ ಮನಸ್ಸಿಗೆ ಒಪ್ಪಿಗೆ ತಂದ್ರೆ, ಅದು ನಿಮ್ ಹೃದಯದಲ್ಲಿ ಬಿದ್ರೆ ಸಾಕು, ಅದು ಬೆಳೀತದೆ. 30ರಷ್ಟು, 40ರಷ್ಟು, 60ರಷ್ಟು ಫಲ ಕೊಡ್ತದೆ. When I accepted Jesus, ನಾನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ that man who led me, he didn't tell me to go to church. ನನ್ಗೆ ಯಾರು ರಕ್ಷಣೆ ನಡೆಸಿದ್ರು ಅವ್ರು ಸಭೆಗೆ ಹೋಗ್ರಿ ಅಂತ ಹೇಳಲೇ ಇಲ್ಲ I ನನಗೆ. was reading Bible, I know I have to go to church, I went to church. ನಾನು ಬೈಬಲ್ ಓದ್ತಾ ಇದ್ದೆ, ನನಗೆ ಗೊತ್ತಾಯ್ತು ನಾನು ಚರ್ಚಿಗೆ ಹೋಗ್ಬೇಕು, ಅದಕ್ಕಾಗಿ ಚರ್ಚಿಗೆ ಹೋದೆ. And I used to respect every church so much with reverence, everybody. And I used to think all Christians are holy people. ನಾನು ಅನ್ಕೊಳ್ತಾ ಇದ್ದೆ, ಪ್ರತಿಯೊಂದು ಸಭೆಗೆ ನಾನು ಇಷ್ಟು ಗೌರವ ಮಾಡ್ತಾ ಇದ್ದೆ ಮತ್ತು ಪ್ರತಿಯೊಬ್ಬ ಕ್ರೈಸ್ತಿಯರು ಅವ್ರ ಪರಿಶುದ್ಧ ಜನರು ಅಂತ ಅನ್ಕೊಳ್ತಾ ಇದ್ದೆ. You tell any denomination, I went and sat there. ನೀವು ಯಾವುದೇ ಸಭೆ ಬಗ್ಗೆ ಹೇಳ್ರಿ, ಯಾವುದೇ ಗುಂಪಿನ ಸಭೆಯವರು, ಗುಂಪಿನ ಕ್ರೈಸ್ತರ ಬಗ್ಗೆ ಹೇಳ್ರಿ, ನಾನು ಹೋಗಿದ್ದೆ. I went and sat, I listened, because I thought all are good, all are Christians, all are God's children. ನಾನು ಪ್ರತಿಯೊಂದು ಸಭೆಗೆ ಹೋಗಿದ್ದೇನೆ, ನನ್ಗೆ ಅನ್ಸ್ತಾ ಇತ್ತು ಎಲ್ಲಾ ಕ್ರೈಸ್ತರು ಒಂದೇ ಆಗಿದ್ದಾರೆ, ಎಲ್ಲಾ ಕ್ರೈಸ್ತರು ಒಳ್ಳೆ ಜನರು, ದೇವ್ರ ಮಕ್ಕಳು. And when I sit there, I didn't just sit, I was very serious, because I want to know about God. I was receiving. ನಾನು ಅಲ್ಲಿ ಹೋಗಿ ಕುಂತಾಗ ಸುಮ್ನೆ ಹಾಗೆ ಕುತ್ಕೊಳ್ತಾ ಇರ್ಲಿಲ್ಲ, ಗಂಭೀರವಾಗಿ ಕೇಳ್ತಾ ಇದ್ದೆ, ನಾನು ಕಲಿಬೇಕಾಗಿತ್ತು. And actually that's why that I learned that Romans 7th chapter I was exposed. ಅವಾಗ ನನಗೆ ರೋಮ 7ನೇ ಅಧ್ಯಾಯದಲ್ಲಿ ತೋರಿಸಿದ್ರು. I lived many years, I believed it was a struggle. ನಾನು living a holy life is a struggle. ಎಷ್ಟೊಂದು ವರ್ಷ ನಾನು ನಂಬ್ತಾ ಇದ್ದೆ ಪರಿಶುದ್ಧನಾಗಿ ಜೀವಿಸುವಂತದ್ದು ಕಷ್ಟ ಅಂತ. Hallelujah, thank God, at last I found a good church. ದೇವರಿಗೆ ಸ್ತೋತ್ರ, ಕೊನೆಯದಾಗಿ ನನಗೆ ಒಂದು ಒಳ್ಳೆ ಸಭೆ ಸಿಕ್ತು. No, I have to do one work. ಈಗ ನನಗೆ ಒಂದು ಕೆಲಸ ಇದೆ. What is the work? ಏನ್ ಕೆಲಸ? Everywhere I went and sat and came, no? Everybody has sown something. ನಾನು ಪ್ರತಿಯೊಂದು ಸಭೆಗೆ ಹೋದೆ, ಪ್ರತಿಯೊಂದು ಸಭೆಯಲ್ಲಿ ವಾಕ್ಯ ಕೇಳಿದೆ, ಅವ್ರು ಎಲ್ಲ ಏನೇನೋ ತಪ್ಪದಾಗಿ ಬಿತ್ತಿದ್ರು. Imagine if so many seeds are sown in this land, after 20 years how it will look. ಈ ಭೂಮಿಯಲ್ಲಿ
ಈ ನೆಲದಲ್ಲಿ ಎಷ್ಟೊಂದು ಬೀಜಗಳು ಬಿತ್ತಲ್ಪಟ್ಟಾಗ 20 ವರ್ಷ ಆದ್ಮೇಲೆ ಹೆಂಗ್ ಕಾಣ್ತಿದೆ? How it will look? ಹೆಂಗ್ ಕಾಣ್ತಿದೆ? It will look like a big jungle. ಅದು ಒಂದು ದೊಡ್ಡ ಜಂಗಲ್ ತರ ಕಾಣ್ತಿದೆ. It has to be cleaned. ಅದು ನಾವು ತೆಗೆದು ಕಿತ್ತು ಹಾಕ್ಬೇಕು. Hallelujah. How to be cleaned? ಹೇಗೆ ಕಿತ್ತು ಹಾಕ್ಬೇಕು, ಹೇಗೆ ಸ್ವಚ್ಛ ಮಾಡಬೇಕು? With the word of God only. ದೇವರ ವಾಕ್ಯದಿಂದ. For cleaning, you have to use 3 things. ಸ್ವಚ್ಛ ಮಾಡುವುದಕ್ಕಾಗಿ ನಮಗೆ 3 ವಿಷಯಗಳು ಉಪಯೋಗಿಸಬೇಕು. You have to use your heart, you have to use your mind, you have to use your tongue. ಹೃದಯವನ್ನು ಉಪಯೋಗಿಸಬೇಕು, ಮನಸ್ಸನ್ನು ಉಪಯೋಗಿಸಬೇಕು, ನಾಲಿಗೆ ಉಪಯೋಗಿಸಬೇಕು. Say heart, mind, tongue. ನಾನಿಂದ ಹೇಳಿ, ಹೃದಯ, ಮನಸ್ಸು, ನಾಲಿಗೆ. Don't think about bulldozer now, okay? To tell. But instead of concentrating heart, mind and tongue, we are concentrated on many other things. ನಾವು ಹೃದಯ, ಮನಸ್ಸು ಮತ್ತೆ ನಾಲ್ಗೆ ಮೇಲೆ ಗಮನ ಹಾಕೋದು ಬಿಟ್ಟು ನಾವು ಬಹಳ ಬೇರೆ ವಿಷಯಗಳ ಮೇಲೆ ಗಮನ ಹಾಕಿದ್ದೇವೆ. We told people don't see TV. ನಾವು ಜನರಿಗೆ ಹೇಳಿದ್ವಿ ಟಿವಿ ನೋಡಬೇಡ್ರಿ. You don't dress like this. ಈ ರೀತಿಯಾಗಿ ಬಟ್ಟೆ You don't do ಹಾಕಬೇಡ್ರಿ. this. You don't do this. You don't do this. You don't do this. All these things is said. ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಬಹಳ ಹೇಳಿದ್ದಾರೆ. We can control them. ಅದನ್ನೆಲ್ಲ ಹೇಳಿ ಜನರ ಮೇಲೆ ಹತೋಟಿ ಇಟ್ಕೊಳ್ಬಹುದು. But the plant cannot be uprooted unless the word of God is sown in the heart and you speak with your mouth, you change your thinking. ಆದ್ರೆ ಯಾವುದು ತಪ್ಪಾಗಿ ಅಲ್ಲಿ ಬಿತ್ತಲ್ಪಟ್ಟಿದ್ಯೋ ಆ ಗಿಡ ಅದು ನಾವು ಕಿತ್ತು ಹಾಕಕ್ಕಾಗಲ್ಲ. ಯಾವಾಗ ಕಿತ್ತು ಹಾಕ್ಬೋದು? ದೇವರ ವಾಕ್ಯ ಘೋಷಿಸಿದಾಗ, ದೇವರ ವಾಕ್ಯ ನಾಲಿಗೆಯಿಂದ ಹೇಳಿ ಹೃದಯದಲ್ಲಿ ಬಿತ್ತಿದಾಗ. Not only holiness, every area of our life, even for health, we have to take the word of God, sow it in the heart. We have to keep thinking, we have to renew our mind, we have to keep speaking, we have to keep speaking. ಪರಿಶುದ್ಧತೆ ಅಲ್ಲದೆ ರೋಗದ ಬಗ್ಗೆಯೂ ಆರೋಗ್ಯದ ಬಗ್ಗೆಯೂ ಎಷ್ಟೊಂದು ತಪ್ಪದಾಗಿರುವಂಥದ್ದು ಬಿತ್ತಲ್ಪಟ್ಟಿದೆ. ಅದಕ್ಕಾಗಿ ನಾವು ಘೋಷಿಸಬೇಕು, ವಾಕ್ಯಗಳನ್ನು ಘೋಷಿಸಬೇಕು, ಮನಸ್ಸನ್ನು ಬದಲಾಯಿಸಬೇಕು. What we should use? ಏನು ಉಪಯೋಗಿಸಬೇಕು? 3 ವಿಷಯಗಳಲ್ಲಿ. Wonderful. Hallelujah. You just concentrate on these 3 things, it will become very clear. ಈ 3 ವಿಷಯಗಳ ಮೇಲೆ ಗಮನ ಹಾಕಿದ್ರೆ And Holy Spirit ಎಲ್ಲ ಸ್ಪಷ್ಟವಾಗ್ತದೆ. Holy Spirit will tell you what is the wrong stuff you have heard, learned where. ಮತ್ತು ಪವಿತ್ರಾತ್ಮ ನಿಮಗೆ ಕಲಿಸ್ಕೊಡ್ತಾನೆ, ಎಲ್ಲಿಂದ ಎಲ್ಲೆಲ್ಲಿಂದ ಏನೆಲ್ಲ ತಪ್ಪದಾಗಿ ಕಲ್ತ್ಕೊಂಡಿದೆಯಾ ಅಂತ ತೋರಿಸ್ತಾನೆ. I remember when I came first I came, I used to attend one church. I know one uncle, a very elderly couple. Tamilians they were. I went to the house. ನಾನು ಮೊದಲನೇದಾಗಿ ನಾನು ಇಲ್ಲಿ ಗುಲ್ಬರ್ಗ ಬಂದಾಗ ತಮಿಳ್ ಒಬ್ಬರು ಅಂಕಲ್ ಇದ್ರು, ಬಹಳ ವೃದ್ಧರಾಗಿದ್ರು. ನನ್ಗೆ ಬಹಳ ಚೆನ್ನಾಗಿ ಗೊತ್ತಿದ್ರು. Very elderly couple. ಬಹಳ ವೃದ್ಧರಾಗಿದ್ರು. That auntie was very sick. ಆ ಆಂಟಿ ಅವ್ರಿಗೆ ಬಹಳ ಕಾಯಿಲೆ ಇತ್ತು. And uncle was working in a very small job, some lodge or something, a very small job. He was a very nice people, very good couple they are, very God fearing. ಒಳ್ಳೆ ಜನರು. ಆ ಅಂಕಲ್ ಒಂದು ಕೆಲಸದಲ್ಲಿದ್ರು, ದೇವರಿಗೆ ಬಹಳ ಭಯ ಪಡುವಂತ ಜನರು. So I went to, I thought I will help them. ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ನನ್ಗೆ ಅನ್ಸುತ್ತೆ ಅವ್ರಿಗೆ ಸಹಾಯ ಮಾಡೋಣ. I am talking about them. Bible says we are healed by the stripes of Jesus. Theri, I know it very well. He is a Tamilian. I know very well. It is 1 Peter 2:24. I know it. ನಾನು ಅಲ್ಲಿ ಹೇಳ್ತಾ ಇದ್ದೆ, ಅವ್ರ ಆಂಟಿಗೆ ಆರಾಮಿರ್ಲಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೆ, ಬೈಬಲ್ ಹೇಳ್ತಿದೆ ನೀವು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಹಾ ನನಗೆ ಗೊತ್ತು 1 ಪೇತ್ರ 2:24 ವಾಕ್ಯದಲ್ಲಿದೆ. That time I don't know quotation, but he was giving quotation correctly. ಆ ಸಮಯದಲ್ಲಿ ನನಗೆ ವಾಕ್ಯ ಗೊತ್ತಿತ್ತು, ಆದ್ರೆ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಗೊತ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು. I am telling Bible says Jesus bore all. Matthew 8:16. He is telling his way, Matthew 8:16. Yes, Matthew 8:16. ನಾನು ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ಎಲ್ಲಾ ನಿಮ್ಮ ರೋಗವನ್ನು ತನ್ನ ದೇಹದ ಮೇಲೆ ಹೊತ್ಕೊಂಡ ಅಂತ ಹೇಳಿದ್ರಾಗ ಅವ್ರು ಹೇಳ್ತಾ ಇದ್ರೆ ಮತ್ತಾಯ 8ನೇ ಅಧ್ಯಾಯ 16ನೇ ವಾಕ್ಯ ಅಂತ. Quotation is pakka it is. ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಎಲ್ಲಾ ಗೊತ್ತು. No, God will forgive your iniquities. No, Psalm 103, it is. And we know. ದೇವ್ರು ನನ್ನ ಅಪರಾಧಗಳನ್ನು ಕ್ಷಮಿಸಿ ಸಕಲ ರೋಗವನ್ನು ಗುಣ ಮಾಡ್ತಾನೆ ಅಂತ ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರೆ ಕೀರ್ತನೆ 103 ಅಂತ ಹೇಳ್ತಾ It's not they don't know. ಅವ್ರಿಗೆ ವಾಕ್ಯ ಗೊತ್ತಿಲ್ಲ ಅಂತ ಅಲ್ಲ. What they know about it is important. ಆದ್ರೆ ವಾಕ್ಯದ ಬಗ್ಗೆ ಅವ್ರಿಗೆ ಏನು ಅರ್ಥ ಆಗಿದೆ ಮುಖ್ಯ. And it has not entered into their heart. The real revelation has not entered into the heart. ಮತ್ತು ಆ ವಾಕ್ಯದ ಪ್ರಕಟಣೆ, ಆ ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಅವ್ರ ಹೃದಯದಲ್ಲಿ ಹೋಗಿಲ್ಲ. At last they said, sometimes God will do, brother. Sometimes God will not do. For some people God will do, some people God will not do. We should not ask God, why Lord?
whatever it is, we should tell, Alleluia, Stotram. We should go to heaven. That is very important. ಅವರು ಹೇಳ್ತಾ ಇದ್ರು, ದೇವ್ರು ಕೆಲವು ಜನರಿಗೆ ಗುಣ ಮಾಡ್ತಾನೆ, ಕೆಲವು ಜನರಿಗೆ ಗುಣ ಮಾಡಲ್ಲ, ಕೆಲವೊಂದ್ಸಲ ಮಾಡ್ತಾನೆ, ಕೆಲವೊಂದ್ಸಲ ಮಾಡಲ್ಲ. ಅದಕ್ಕಾಗಿ ಅದೇ ರೀತಿಯಲ್ಲೇ ಜೀವಿಸ್ಬೇಕು, ಕೊನೆಯದಾಗಿ ಪರಲೋಕಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. But very nice person is. ಆ ವ್ಯಕ್ತಿ ಬಹಳ ಒಳ್ಳೆಯವರು. He told me when I first ಪಾರ್ಥಂಬಿ ಎಂಗ್ ವೀಟ್ಲ ಟಿವಿ ಇಲ್ಲ, ಕೇಬಲ್ ಇಲ್ಲ, ಎದೂ ಇಲ್ಲ. ವೆರಿ ಸ್ಟ್ರಿಕ್ಟ್, ದೇ ಆರ್ ವೆರಿ ಹೋಲಿ ಪೀಪಲ್. ಅವ್ರು ಮೊದಲನೇದಾಗಿ ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ರು, ನೋಡ್ತಮ್ಮ, ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಕೇಬಲ್ ಇಲ್ಲ, ಬಹಳ ಸ್ಟ್ರಿಕ್ಟ್ ಆಗಿದೆ. I did this, I stopped this, I stopped that, I stopped that. Everything he stopped. Everything he did outside, but has not used heart, mind and tongue for what is needed. ಏನೆಲ್ಲ ಹೊರಗಡೆ ಇದೆಯೋ ಎಲ್ಲ ನಿಲ್ಸಿದ್ದಾರೆ, ಆದ್ರೆ ಹೃದಯ, ಮನಸ್ಸು ಮತ್ತು ನಾಲಿಗೆ ಯಾವ್ದು ಉಪಯೋಗವಾಗ್ತದೋ, ಯಾವ್ದು ಬೇಕೋ ಅದ್ರ ಬಗ್ಗೆ ಉಪಯೋಗನೇ ಮಾಡಲಿಲ್ಲ. I have seen many people, not only this man, recently, and one more man is a businessman. I met him few years back, 4 years back I met him. ಇನ್ನೊಬ್ಬ ವ್ಯಕ್ತಿ ನನ್ಗೆ ಗೊತ್ತಿದ್ದಾನೆ, ಆತನು ಬಿಸ್ನೆಸ್ ಮಾಡುವಂತವನು. 5 ವರ್ಷದ ಹಿಂದೆ ನಾನು ಭೇಟಿ Very ಆಗಿದ್ದೆ. nice guy, very nice musician, and he was with many men of God. All he used to travel. ಬಹಳ ಚೆನ್ನಾಗಿ ವಾದ್ಯ ಬಾರಿಸೋರು, ಎಷ್ಟೊಂದು ದೇವ್ರ ಸೇವಕರೊಟ್ಟಿಗೆ ಓಡಾಡಿದ್ದಾರೆ. One day I had a time, I got stuck up in Bangalore because of curfew. And that house he also was there. I had to talk with him. ಮತ್ತು ಒಂದಿನ ನಾನು ಬೆಂಗಳೂರಲ್ಲಿ ಇದ್ದಾಗ ಹೊರಗಡೆ ಕರ್ಫ್ಯೂ ಇರುವ ಕಾರಣ ಅವ್ರ ಮನೆಯಲ್ಲಿ ಸಿಕ್ ಬಿದ್ದಿದ್ವಿ. ಅದಕ್ಕಾಗಿ ಅವ್ರು ಕುಂತಿದ್ದಾರೆ ಅಂತ I thought, ಮಾತಾಡ್ಬೇಕಾಯ್ತು. okay, let me help this man. ಅದಕ್ಕಾಗಿ ನಾನು ಅನ್ಕೊಂಡು ಇವ್ರ ಜೊತೆ ಮಾತಾಡೋಣ, ಸಹಾಯ Because he ಮಾಡೋಣ. had a loan of his 1.5 crores that time. Now I don't know. I think it has gone more than 2 crores. ಆಗಿನ ದಿನಗಳಲ್ಲಿ ಅವ್ರಿಗೆ 1.5 ಕೋಟಿ ಸಾಲ ಇತ್ತು. So because these money lenders come home, his wife, he sent them to the in-laws house. She is staying some other place. ಆ ಸಾಲ ಕೊಟ್ಟಿರುವವರು ಮತ್ತೆ ಸಾಲಗಾರರು ಮನೆಗೆ ಬರ್ತಾರೆ ಅಂತ ಹೆಂಡತಿ ಮಕ್ಕಳನ್ನು ಆಕೆ ತವ್ರ ಮನೆಗೆ ಕಳಿಸ್ಬಿಟ್ಟ. So I thought, okay, let me teach something, help him to tell from the word how God sets people free from the loans and all those things. ನಾನು ಅನ್ಕೊಂಡೆ, ಹೇಗೋ ಕುಂತಿದ್ದೀವಲ್ಲ, ಅದಕ್ಕೆ ದೇವರು ಸಾಲಗಳಿಂದ ಹೇಗೆ ಬಿಡಿಸ್ತಾನೆ ಅಂತ ವಾಕ್ಯ ಕಲ್ಸೋಣ, ಸಹಾಯ ಮಾಡೋಣ ಅಂತ ಅನ್ಕೊಂಡೆ. I was telling, Bible says no, we should not borrow, but we lend to many nations. Yeah, I know Deuteronomy 28 chapter, it is there, I know it. ನಾನು ಹೇಳಿದೆ, ಬೈಬಲ್ ಹೇಳ್ತದಲ್ಲ, ನಾವು ಸಾಲ ತೆಗೆದುಕೊಳ್ಳುವುದಿಲ್ಲ, ಆದ್ರೆ ಅನೇಕ ದೇಶಗಳಿಗೆ ಸಾಲ ಕೊಡ್ತೇವೆ No, God- ಅಂತ ಹೇಳಿದಾಗ್ಲೇ ಅವ್ರು ಹೇಳ್ತಾ ಇದ್ರು, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. I know, and see, Bible has a lot of records, God cancels the loans, it is there. If God can do for them, God can do for you. I know it is there, Nehemiah, it is there, I know very well. One day God cancelled the loans of everybody. I know about Jubilee, everything is giving quotation. ನಾನು ಹೇಳ್ತಾ ಇದ್ದೆ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ದೇವರು ಎಷ್ಟೊಂದು ಜನರ ಸಾಲಗಳನ್ನು ರದ್ದಾಗಿ ಮಾಡಿದ್ದ, ಅವ್ರಿಗೆ ಮಾಡಿದ್ರೆ ನಿಮಗೂ ಮಾಡ್ಬೋದು ಅಂತ ಹೇಳಿದ ಕೂಡಲೇ ಅವ್ರು ಹೇಳ್ತಾ ಇದ್ರು, ನೆಹೆಮಿಯಲ್ಲಿ ಬರೆಯಲ್ಪಟ್ಟಿದೆ, ಒಂದೇ ದಿನ ದೇವರು ಎಲ್ಲರ ಸಾಲ ರದ್ದು ಮಾಡಿದ. No, Bible says, as our soul prosper, we will prosper, will be in a good health. So our soul, I know it. 3rd John verse 2. ನಾನು ಹೇಳ್ತಾ ಇದ್ದೆ, ಬೈಬಲ್ ಹೇಳ್ತಿದೆ, ನಮ್ಮ ಪ್ರಾಣ ಅಭಿವೃದ್ಧಿ ಹೊಂದುವ ಪ್ರಕಾರ ನಾವು ಅಭಿವೃದ್ಧಿ ಹೊಂದ್ತೇವೆ, ಒಳ್ಳೆ ಆರೋಗ್ಯದಲ್ಲಿ ಇರ್ತೇವೆ ಅಂತ ಹೇಳಿದಾಗ್ಲೇ ಅವ್ರು ಹೇಳ್ತಾ ಇದ್ರು, 3ನೇ ಯೋಹಾನ 2ನೇ ವಾಕ್ಯ. Jesus carried all our poverty on the cross to make us rich. He became poor to make us rich. ನಾನು ಹೇಳಿದೆ, ಯೇಸು ಸ್ವಾಮಿನ ಬಡತನವನ್ನು ಶಿಲುಬೆ ಮೇಲೆ ತಗೊಂಡ ನಾವು ಆತನ ಬಡತನದಿಂದ ಶ್ರೀಮಂತರಾಗುವಂತೆ. He says, yeah, I know that also. ಅವ್ರು ಹೇಳ್ತಾ ಇದ್ದಾರೆ, ಆ ವಾಕ್ಯ ಕೂಡ. These are all elementary teachings. I know it from 10 years before, 15 years before, I know it. ಅವ್ರು ಹೇಳ್ತಾ ಇದ್ರು, ಈ ಬೋಧನೆ ಎಲ್ಲ, ಈ ವಾಕ್ಯಗಳೆಲ್ಲ ನಾವು ಮೊದಲನೇದಾಗಿ ಕಲ್ತಿರುವಂತದ್ದು, ಬಹಳ ಕೀಳಾಗಿರುವಂತಹ ವಾಕ್ಯಗಳು ಅಂತ. This is all like LKG, UKG children. For me, or I'm very matured. ಅವ್ರು ಹೇಳ್ತಾ ಇದ್ದಾರೆ, ಇದೆಲ್ಲ ಹೇಗೆ ಮಕ್ಕಳು LKG, UKG ಅಲ್ಲಿ ಕಲಿತಾರಲ್ಲ ಅಂತ ವಾಕ್ಯಗಳು, ನಾನಿವಾಗ ಬಹಳ ಬೆಳೆದಿದ್ದೇನೆ, ಇನ್ನೂ ಜಾಸ್ತಿ ವಾಕ್ಯಗಳು. Then I asked, you know everything, then why are you having still loan? ನಾನು ಕೇಳಿದೆ, ವಾಕ್ಯ ಎಲ್ಲ ನಿಮ್ಗೆ ಗೊತ್ತಿದ್ರೆ ಇನ್ನು ಸಾಲ ಯಾಕಿದೆ? Why are you struggling? ಯಾಕೆ ಸಾಲದ ಕಷ್ಟ ಪಡ್ತಾ Oh, ಇದ್ದೀರಿ? I'm telling 4 years back, still it is not over, still it is increasing day by day. ನೋಡ್ರಿ, 4 ವರ್ಷ ಹಿಂದೆ ಆತನಿಗೆ 1.5 ಕೋಟಿ ಸಾಲ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗ್ತಾ ಇದೆ. You know what is the problem with that man? ಆ ವ್ಯಕ್ತಿಯೊಟ್ಟಿಗೆ ಏನ್ ಸಮಸ್ಯೆ ಇತ್ತು ಗೊತ್ತಾ? He went every prayer meeting, he was there. ಆತನು ಪ್ರತಿಯೊಂದು ಪ್ರಾರ್ಥನೆ ಕೂಟ ಹೋಗಿದ್ದಾನೆ, He heard every message. ಪ್ರತಿಯೊಂದು ಮೆಸೇಜ್ ಕೇಳಿದ್ದಾನೆ. Everything is sown in the heart. ಎಲ್ಲವೂ ಆತನ ಹೃದಯದಲ್ಲಿ ಬಿತ್ತಲ್ಪಟ್ಟಿತ್ತು. He has not taken time to uproot every plant which the heavenly Father has not planted. ಯಾವ ಗಿಡಗಳನ್ನು ಪರಲೋಕದ ತಂದೆಯು ನೆಡಲಿಲ್ಲವೋ ಅಂತದನ್ನು ಕಿತ್ತು ಹಾಕುವುದಕ್ಕಾಗಿ ಆತನ ಸಮಯನೇ ತಗೊಳ್ಳಿಲ್ಲ. Hallelujah. You want to really enjoy the grace of God. ನೀವು ನಿಜವಾಗ್ಲೂ ದೇವರ ಕೃಪೆ ಆನಂದಿಸಬೇಕಾ? We should identify
the every plant which heavenly Father is not planted. ಯಾವ ಗಿಡಗಳನ್ನು ಪರಲೋಕದ ತಂದೆಯು ನೆಡಲಿಲ್ಲವೋ ಅದನ್ನು ನೀವು ಗುರುತಿಸಬೇಕು, ಅದನ್ನು ಕಿತ್ತು ಹಾಕಬೇಕು. I told you, no, what I heard in 1984, that time telling how many years it had an impact on me. ನಾನು ಈ ವಾಕ್ಯಗಳನ್ನೆಲ್ಲ ತಪ್ಪಾಗಿರುವಂತದನ್ನು ನಾನು Romans 7th chapter I heard in 1984. I heard it. Yeah. 1984 ನಮಗೆ 2000 ಆಮೇಲೆ ಗೊತ್ತಿಲ್ಲ. Okay. 17 years old I was that time. Can you imagine that one truth made me to live a defeated life for many years. ನಾನು ಎಷ್ಟೊಂದು ವರ್ಷಗಳ ಹಿಂದೆ ಈ ಸತ್ಯಗಳನ್ನು ಕಲ್ತ್ಕೊಂಡೆ. ಇದು not right. ಇದು ತಪ್ಪಾಗಿರುವಂತ ನಾನು ಸತ್ಯ ಅಂತ ಅನ್ಕೊಂಡಿದ್ದೆ. ಅದು ನನಗೆ ಸೋಲಿನ ಜೀವನದಲ್ಲಿ ನಡೆಸಿತು. When till I know the correct word. ಯಾಕೆ ಎಲ್ಲಿಯವರೆಗೆ ಸರಿಯಾಗಿರುವಂತ ವಾಕ್ಯ ಅರ್ಥ ಮಾಡ್ಕೊಂಡಿರುವವರೆಗೆ. After knowing also things change. ಗೊತ್ತಿದ್ರೆ ಕೂಡ ಅದು ಎಲ್ಲ ವಿಷಯಗಳು ಬದಲಾಗಲಿಲ್ಲ. I decided to keep the word of God in my heart and keep speaking with my mouth. ಗೊತ್ತಿರುವಂತ ವಾಕ್ಯವನ್ನು ನಾನು ಹೃದಯದಲ್ಲಿ ಇಟ್ಕೊಳ್ಬೇಕು, ಬಾಯಿಂದ ಅರಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಮಾಡಿದೆ. I keep meditating it day and night. ಹಗಲು ರಾತ್ರಿ ಧ್ಯಾನ ಮಾಡ್ತಾ ಇದ್ದೆ. Say one more time. I keep the word of God in my heart. I speak with my mouth. I will meditate day and night. ನಾನಿಂದ ಹೇಳ್ರಿ, ದೇವರ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಕೊಳ್ತೇನೆ, ಬಾಯಿಂದ ಅರಿಕೆ ಮಾಡ್ತೇನೆ, ಹಗಲು ರಾತ್ರಿ ಧ್ಯಾನ ಮಾಡ್ತೇನೆ. Think like that, word of God, then Holy Spirit will give you a revelation. Holy Spirit will help you to clean all that wrong stuff which is inside. ನೀವು ಈ ರೀತಿಯಾಗಿ ದೇವರ ವಾಕ್ಯಕ್ಕೆ ಅನುಮತಿ ಕೊಟ್ಟಾಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಏನೆಲ್ಲ ತಪ್ಪಾಗಿರುವಂತ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆಯೋ ಅದನ್ನೆಲ್ಲ ತೆಗೆದು ಹಾಕುವಂತೆ. There is no point in using unwanted trees having in the ground. Instead of that, we can have if you have a field, we can have a good crops which will be a good result, which will be a blessing for you. ನಮ್ಮ ಹೊಲಗಳಲ್ಲಿ ಕೆಟ್ಟದಾಗಿರುವಂತದ್ದು, ಬೇಕಾಗದಿರುವಂತದ್ದು ಬೆಳೆಯುವುದಕ್ಕೆ ನಾವು ಬಿಡಬಾರ್ದು. ಆದ್ರೆ ಒಳ್ಳೆದಿರುವಂತ ಬೆಳೆಗಳನ್ನು ಬೆಳೆಯುವಂತೆ ಬಿಡಬೇಕು. 100 times it will multiply and come back. ಅದು 100 ಪಟ್ಟು ಗುಣವಾಗಿ ಮತ್ತೆ ಬರ್ತದೆ. Money will multiply 100 times. ಹಣವು 100 ಪಟ್ಟು ಗುಣವಾಗಿ ತಿರುಗಿ ಬರ್ತದೆ. Wisdom will multiply. ನಿಮ್ಮ ಜ್ಞಾನವು ಗುಣವಾಗ್ತದೆ. Hallelujah. ಉಳಿಸಲ್ಪಡ್ತದೆ. Everything is there in your spirit. In the natural realm you will see it. ಎಲ್ಲವೂ ನಿಮ್ಮ ಆತ್ಮದಲ್ಲಿ ಇದೆ, ನೀವು ಕಣ್ಣಾರೆ ಕಾಣ್ತೀರಾ. ಏನ್ ಮಾಡಬೇಕು? ಆದ್ರೆ ನಾವೇನ್ ಮಾಡಬೇಕು? ಬಿಡುಗಡೆ ಮಾಡಬೇಕು. ಓಕೆ. ಫಸ್ಟ್ ನೋ ದ ಟ್ರೂತ್. ಮೊದಲು ಸತ್ಯ ತಿಳಿದುಕೊಳ್ಳಬೇಕು. ಕೀಪ್ ದ ಟ್ರೂತ್ ಇನ್ ದ ಹಾರ್ಟ್. ಸತ್ಯ ಹೃದಯದಲ್ಲಿ ಇಟ್ಕೊಳ್ಬೇಕು. ಸ್ಪೀಕ್ ವಿತ್ ದ ಮೌತ್. ಬಾಯಿಂದ ಹೇಳಬೇಕು. ಮೆಡಿಟೇಟ್ ಇಟ್, ಥಿಂಕ್ ಅಬೌಟ್ ಇಟ್. ಮನಸ್ಸಿಂದ ಧ್ಯಾನ ಮಾಡಬೇಕು, ಯೋಚಿಸಬೇಕು. ಸೊ ಕ್ರಿಶ್ಚಿಯನ್ ಲೈಫ್ ಇಸ್ ವೆರಿ ಈಸಿ. ನೋಡ್ರಿ, ಕ್ರೈಸ್ತಿಯ ಜೀವನ ಸುಲಭವಾಗಿದೆ. How to get all the blessings? ಎಲ್ಲ ಆಶೀರ್ವಾದ ಹೇಗೆ ಹೊಂದ್ಕೊಳ್ಳೋದು? I used to think to get all the blessing means every hand bill I should carry and go every meeting. ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಆಶೀರ್ವಾದ ಬೇಕಂದ್ರೆ ಹ್ಯಾಂಡ್ ಬಿಲ್ ಸಿಕ್ಬಿಟ್ರೆ ಪ್ರತಿಯೊಂದು ಮೀಟಿಂಗ್ ಹೋಗ್ಬೇಕು. Because every meeting they will tell today God will bless you. ಯಾಕಂದ್ರೆ ಪ್ರತಿಯೊಂದು ಮೀಟಿಂಗ್ ಹೋದ್ರೆ ಅವ್ರು ಹೇಳ್ತಾರೆ ಇವತ್ತು ದೇವರ ಆಶೀರ್ವಾದ ಮಾಡ್ತಾರೆ. Then everybody will clap, hallelujah, God has blessed you today. ಮತ್ತೆ ಎಲ್ಲರೂ ಅವಾಗ ಚಪ್ಪಾಳೆ ತಟ್ತಾರೆ, hallelujah, ಇವತ್ತು ಆಶೀರ್ವಾದ ಹೊಂದ್ಕೊಳ್ಳಿ. Next day same preacher, same crowd, same statement, same wish. I have done all these things. ಮರುದಿನ ಅದೇ ಸಾರು ಸುವಾರ್ತಿಕನು, ಅದೇ ಜನರು, ಅದೇ ಮೆಸೇಜ್, ಮತ್ತೆ ಅದೇ ಆಶೀರ್ವಾದ ಅಂತ ಹೇಳ್ತಾರೆ. All my blessings I can enjoy if I take the word of God, use my heart, mouth and mind. ಎಲ್ಲ ಆಶೀರ್ವಾದಗಳನ್ನ ನಾನು ಆನಂದಿಸಬಹುದು ಯಾವಾಗ ನನ್ನ ಹೃದಯವನ್ನು ಉಪಯೋಗಿಸ್ತೇನೆ, ನಾಲ್ಗೆಯನ್ನು ಉಪಯೋಗಿಸ್ತೇನೆ, ಮನಸ್ಸನ್ನು ಉಪಯೋಗಿಸ್ತೇನೆ. Is it easy to use heart, mouth and mind? ಮನಸ್ಸು, ಹೃದಯ ಮತ್ತು ನಾಲ್ಗೆ ಉಪಯೋಗಿಸುವಂತ ಸುಲಭನಾ? You can do it. ನೀವು ಮಾಡಬಹುದು. Until even if somebody is really troubling you, you can go extra mile now. You can do it because you are of God's nature. ಯಾರಾದ್ರೂ ನಿಮಗೆ ಇನ್ನೂ ಎಷ್ಟೋ ಕಷ್ಟ ಕೊಡ್ತಾ ಇದ್ರು ಕೂಡ ನೀವು ಅವ್ರಿಗಾಗಿ ಇನ್ನೊಂದು ಮೈಲ್ ಜೊತೆಲಿ ಹೋಗ್ತೀರಾ, ಯಾಕಂದ್ರೆ ನಿಮ್ಮಲ್ಲಿ ದೇವರ ಸ್ವಭಾವ ಇದೆ. You will see miracles will happen. ನೀವು ನೋಡ್ತೀರಾ ಅದ್ಭುತಗಳಾಗ್ತವೆ. The lives around you will change. ನಿಮ್ಮ ಸುತ್ತಮುತ್ತಲಿರುವಂತ ಜೀವನಗಳು ಬದಲಾಗ್ತವೆ. Hallelujah. Shall we pray? ನಾವು ಪ್ರಾರ್ಥನೆ ಮಾಡ್ತೀವಿ. Shall we pray? Praise you, Father. Abba, Father, in Jesus' name we come before you.
We thank you, Father. We praise you. We rejoice in you. Pray for all the precious people. You will help them to keep the word of God in their heart. They'll speak with the mouth and they'll meditate it day and night, oh God. They'll think about it day and night. Everything will change in their lives. They'll just change it. Every plant I declare which my heavenly Father is not planted will be uprooted out in Jesus' name. Totally it will be removed. A right word will be sown, seed will be sown, and right blessings they will reap it. In Jesus' name we thank you. Amen.